ಎಲ್ರಿಗೂ ನಮಸ್ಕಾರ. ಪುರವೀಡ ಕ್ರಿಯೇಟಿವ್ಸ್ ಚಾನೆಲ್ನ ವೀಕ್ಷಕರೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮ್ಮ ಕಳೆದ ಸಂಚಿಕೆಯಲ್ಲಷ್ಟೇ ನೀವು ನೋಡಿದ್ರಿ, ಶ್ರೀಮತಿ ವೀಣಾ ಅಶೋಕ್ ಅವರು ತಮ್ಮ 50ನೇ ವಯಸ್ಸಿನಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ 3700 ಕಿಲೋಮೀಟರ್ ದೂರಗಳನ್ನು ಸೈಕ್ಲಿಂಗ್ ಮೂಲಕ ಕ್ರಮಿಸಿದ್ರು. ಆ ಸಂದರ್ಭದಲ್ಲಿ ಅವರಿಗೆ ನಿಸ್ವಾರ್ಥವಾಗಿ ಮಾರ್ಗದರ್ಶನ ನೀಡಿದಂತಹ ತರಬೇತುದಾರ ವಿನಯ್ ಸಿಂಗ್ ಅವರನ್ನು ಶ್ಲಾಘಿಸುತ್ತಾ ಅವರಿಗೆ ವಂದನೆಗಳನ್ನು ಅರ್ಪಿಸಿದರು. ಈ ಕಾರ್ಯಕ್ರಮವನ್ನು ವೀಕ್ಷಿಸಿದಂಥ ನಮ್ಮ ಹಲವಾರು ಮಹಿಳೆಯರು ವೀಣಾ ಅವರಿಗೆ ಪ್ರಶಂಸೆಯನ್ನು ನೀಡಿ ತಮ್ಮಲ್ಲಿರುವ ಫಿಟ್ನೆಸ್ ಉತ್ಸಾಹವನ್ನು ಕೂಡ ವ್ಯಕ್ತಪಡಿಸಿದರು. ನನಗೂ ಸಹ ಅವತ್ತಿನಿಂದ ಈ ಕೋಚ್ ವಿನಯ್ ಸಿಂಗ್ ಅವರನ್ನ ಭೇಟಿ ಮಾಡಬೇಕು ಹಾಗೂ ಅವರು ತಮ್ಮ ಕ್ರೀಡಾ ಉತ್ಸಾಹಿಗಳಿಗೆ ತರಬೇತಿ ನೀಡುವ ವಿಧಾನವನ್ನು ಹಾಗೂ ಕೆಲವು ಸಲಹೆಗಳನ್ನು ಪಡೆದುಕೊಳ್ಬೇಕು ಅಂತ ನಾನು ಬಹಳ ಉತ್ಸಾಹದಿಂದ ಕಾಯ್ತಾ ಇದ್ದೆ. ಆ ದಿನ ಇವತ್ತು ಬಂದೇ ಬಿಟ್ಟಿದೆ. ಅವರು ಮೈಸೂರಿನಲ್ಲಿ 6 ವರ್ಷ ವಯಸ್ಸಿನವರಿಂದ ಹಿಡಿದು 80 ವರ್ಷ ವಯಸ್ಸಿನ ಕ್ರೀಡಾ ಉತ್ಸಾಹಿಗಳಿಗೆ ತರಬೇತಿಯನ್ನು ನೀಡ್ತಾ ಬಂದಿದ್ದಾರೆ. ಹಾಗೂ ಅವರು ಅಸಾಧ್ಯವಾದದ್ದು ಅಂದುಕೊಂಡಂತಹ ಯೋಜನೆಗಳನ್ನು ಆಯೋಜಿಸಿ ಅವರು ಗುರಿ ಮುಟ್ಟುವಲ್ಲಿ ತಮ್ಮ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಅವರನ್ನು ನಿಮಗೆ ಪರಿಚಯ ಮಾಡಿಸ್ಕೊಡುವ ಸಲುವಾಗಿ ಅವರ ಸಾಧನೆ ಬಗ್ಗೆ ಕೇಳಿದಾಗ ಅವರು ಹೇಳಿದಂತಹ ಮಾತು, ನನ್ನ ಕ್ರೀಡಾ ಉತ್ಸಾಹಿಗಳ ಸಾಧನೆಯೇ ನನ್ನ ಸಾಧನೆ, ನನ್ನ ಪರಿಚಯ ಅವರೇ ಅಂತ ಹೇಳಿದ್ರು. ಬನ್ನಿ ವೀಕ್ಷಕರೇ, ಇವತ್ತು ಅವ್ರನ್ನ ಭೇಟಿ ಮಾಡಿ ನಾವು ಕೂಡ ಉತ್ಸಾಹವನ್ನು ಪಡೆದುಕೊಳ್ಳೋಣ. ವಿನಯ್ ಸಿಂಗ್ ಅವರೇ, ನಮಸ್ಕಾರ. ನಮಸ್ತೆ ಮೇಡಮ್. ನಿಮಗೆ ಹೃತ್ಪೂರ್ವಕ ಅಭಿನಂದನೆಗಳು. ಧನ್ಯವಾದಗಳು ಮೇಡಮ್. ಯಾಕಂದರೆ ನೀವು ಮಾಡಿದ ಈ ಯೋಜನೆ ಇದೆಯಲ್ಲ, ಜಸ್ಟ್ ಕಳೆದ ತಿಂಗಳು ನಿಮ್ಮ 11 ಜನರನ್ನ ನೀವು ತರಬೇತಿ ಮಾಡಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಸೈಕ್ಲಿಂಗಲ್ಲಿ ಬರುವಂಥ ಒಂದು ದೊಡ್ಡ ಯೋಜನೆನ ನೀವು ಸಾರ್ಥಕಪಡಿಸ್ಕೊಂಡಿದ್ದೀರಾ. ಸೊ ಹಾಗಾಗಿ ನಿಮಗೆ ಎಲ್ಲ ಜನತೆಯ ಪರವಾಗಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಈ ನಿಟ್ಟಿನಲ್ಲಿ ನಿಮಗೆ ತುಂಬ ಪ್ರಶ್ನೆಗಳು ಬಂದಿವೆ ಕೇಳೋಕ್ಕೆ. ಯಾಕಂತಂದರೆ ಒಂದಲ್ಲ ಎರಡಲ್ಲ, ಇದು ಚಿಕ್ಕ ಪುಟ್ಟ ಯೋಜನೆ ಅಲ್ಲ ಸರ್. ನಾವೀಗ ಒಂದು 50 ಕಿಲೋಮೀಟರ್ ಸೈಕಲಲ್ಲಿ ಹೋಗ್ಬೇಕಂದ್ರೆ ಅಷ್ಟು ದೊಡ್ಡ ಪ್ಲಾನ್ ಮಾಡ್ತೀವಿ. ಅಂಥದ್ರಲ್ಲಿ ಎಷ್ಟು 3700 ಕಿಲೋಮೀಟರ್, 3660 ದೊಡ್ಡ ಯೋಜನೆ. ಇವಾಗ ಇದು ಪ್ರಾರಂಭಿಸೋದಕ್ಕೆ ಮುಂಚೆ ನಿಮಗೆ ಈ ರೀತಿ ಮಾಡಬಹುದು ಅನ್ನೋ ಒಂದು ಪ್ರೇರಣೆ ಅಥವಾ ಒಂದು ಏನಂತಾರೆ ಮಂಡು ಧೈರ್ಯ ಎಲ್ಲಿಂದ ಬಂತು? ಇದು ಆ್ಯಕ್ಚುಲಿ ನಮ್ಮದು ಒಂದು ಟೀಮ್ ಇದೆ. ನಮ್ಮದೊಂದು ಅಡ್ವೆಂಚರ್ ಕ್ಲಬ್ ಇದೆ, ಐಮಾಸ್ ಇಂಟರ್ನ್ಯಾಷನಲ್ ಅಕಾಡೆಮಿ ಆಫ್ ಮೌಂಟೇನಿಯರಿಂಗ್ ಅಲೈಡ್ ಸ್ಪೋರ್ಟ್ಸ್ ಆ್ಯಂಡ್ RRM ಅಂತ ಇದೆ, ರಾಯಲ್ ರೈಡರ್ಸ್ ಮೈಸೂರು. ಸೊ ಇದು ಆಲ್ಮೋಸ್ಟ್ ಲೈಕ್ 25 years ಓಲ್ಡ್ ಆರ್ಗನೈಸೇಷನ್ಸ್. ಬಟ್ ನಮ್ಮಲ್ಲಿರೋ ಇನ್ಸ್ಟ್ರಕ್ಟರ್ಸ್ ಆಲ್ ದರ್ ಆರ್ ಮೋರ್ ದೆನ್ 40 years ಆಫ್ ಎಕ್ಸ್ಪೀರಿಯನ್ಸ್ ಇರೋರು. ಸೊ ಆಸ್ ಸ್ಟಾರ್ಟೆಡ್ ಆಸ್ ಅ ವಾಲಂಟಿಯರ್. ಸೊ ನಮ್ಮ ಈ ಏನಿತ್ತು ಅಂದರೆ ನಮ್ದು ಹೈ ಆಲ್ಟಿಟ್ಯೂಡ್ ಸೈಕ್ಲಿಂಗ್ ನಾವು ಯೂಶಲಿ ಇಯರ್ಲಿ ಆರ್ಗನೈಸ್ ಮಾಡ್ತಾ ಇದ್ವಿ. ಫಸ್ಟ್ ಮನಾಲಿ ಲೇ ಕಾರ್ದುಂಗ್ಲಾ, ದೆನ್ ಲೇ ಟುಂಗ್ಲಿಂಗ್ಲಾ ಮಾಡ್ತಾ ಇದ್ವಿ. ಸೊ ನೆಕ್ಸ್ಟ್ ಏನು ಬಿಗ್ ಮಾಡ್ಬೋದು. ಸೊ ನಮ್ದೊಂದು ಬ್ಯಾಚ್ ಇತ್ತು. ಸೊ ಅವ್ರನ್ನ ಕರ್ಕೊಂಡು ಹೋಗಿದೆ 2022 ಆಫ್ಟರ್ ಕೋವಿಡಲ್ಲಿ. ಸೊ ಮನಾಲಿಯಲ್ಲೇ ಕಾರ್ದುಂಗ್ಲಾ ಹೊಡೆದು ಬಂದಮೇಲೆ, ಸೊ ಅದರಲ್ಲೊಬ್ಬರು ಹರೀಶ್ ಸರ್ ಅಂತ ಒಬ್ಬರು ಇದ್ರು. ಸೊ ಅವರು ನನಗೆ ಆಫೀಸಲ್ಲಿ ನಾವು ಮೀಟ್ ಮಾಡಬೇಕಾದ್ರೆ ಅವರಂದರು, ಈ ನೆಕ್ಸ್ಟ್ ನಾವು K2K ಮಾಡೋಣ ಅಂತಂದರು. ನಮಗೆ ಏಜ್ ಆಗೋಗುತ್ತೆ. ಸೊ 50s ಆಲ್ಮೋಸ್ಟ್ ಆಗ 50 ಇದ್ರು. ನೆಕ್ಸ್ಟ್ ಆಗ್ಬಿಟ್ರೆ ಏಜ್ ಆಗೋಗುತ್ತೆ, ನಾವು ಒಂದು ದೊಡ್ಡ ಮಾಡೋಣ ಅಂತ. ಆವಾಗ ಅವ್ರು ಹರೀಶ್ ಸರ್ ಅನ್ನೋರು ನಮಗೆ ಒಂದು ಫೈರ್ ಲೈಟ್ ಮಾಡಿದ್ರು. ಅದು 4 yearsಯಿಂದ ಅದು ಪ್ಲ್ಯಾನ್ ಹೋಗ್ತಾನೇ ಇತ್ತು. ಬಟ್ ಡ್ಯೂ ಟು ಸಮ್ ಎಲ್ಲರೂ ಒಂದು ಟೈಮು ಅದಿಲ್ಲದೆ ಇರೋದ್ರಿಂದ ವಿ ಜಸ್ಟ್ ಕೀಪ್ ಆನ್ ಪೋಸ್ಟ್ಪೋನಿಂಗ್. ಸೊ ಅದ್ರ ಮಧ್ಯದಲ್ಲಿ ಒಂದು ಹೈಯೆಸ್ಟ್ ಮೋಟ್ರಬಲ್ ರೋಡ್ ಆಯಿತು. ಸೊ ಸರಿ ಇದು ಮಾಡ್ಬಿಡೋಣ ಅಂತ ಮನಾಲಿ ಲೇ ಆಗಿತ್ತು. ಸೊ ಲೇಯಿಂದ ಉಂಗ್ಲಿಂಗ್ಲಾ, ದಟ್ ಈಸ್ ದ ಹೈಯೆಸ್ಟ್ ಮೋಟ್ರಬಲ್ ರೋಡ್. ನಾವು ಈಗ ಮಿಂಗ್ಲಾ ಅಂತ ಆಗಿದೆ, ಸೊ ವಿಚ್ ಇಸ್ 400 feet ಹೈಯರ್ ದೆನ್ ಉಂಗ್ಲಿಂಗ್ಲಾ. ಸೊ ನಾವು ಮಾಡಿದಾಗ ಉಂಗ್ಲಿಂಗ್ಲಾ ವಾಸ್ ದಿ ಹೈಯೆಸ್ಟ್ ಮೋಟ್ರಬಲ್. ಎಲ್ಲ ಆಲ್ಮೋಸ್ಟ್ ಇಟ್ಸ್ ಅರೌಂಡ್ 19,024 feet ಅಬೌವ್ ದಿ ಸಿ ಲೆವೆಲ್. ಸೊ ಅದು ಮಾಡಿದ್ಮೇಲೆ ಈಗ ನೆಕ್ಸ್ಟ್ ನಾವು ಮಾಡಲೇಬೇಕು ಅಂತ ಇದ್ದಾಗ, ಲಾಸ್ಟ್ ಇಯರು ಹಂಗೆ ಒಂದು ಗೆಟ್ ಟುಗೆದರ್ ಇದ್ದಾಗ, ನಾವು ಯೂಶಲಿ ಏನೇ ನಾವು ಆ್ಯಕ್ಟಿವಿಟೀಸ್ ಆದಾಗ ಇಲ್ಲ ಎಕ್ಸ್ಪಿಡಿಷನ್ ಆದಾಗ ವಿ ಆಫನ್ ಮೀಟ್. ಆಗ ಸರ್ ದಿಸ್ ಇಸ್ ದ ರೈಟ್ ಟೈಮ್, ಯು ಹ್ಯಾವ್ ಟು ಡೂ ಇಟ್ ಅಂತ ಅಂದಾಗ ದೆನ್ ವಿ ಸ್ಟಾರ್ಟೆಡ್ ಪ್ಲ್ಯಾನಿಂಗ್. ಸೊ 1 yearಯಿಂದ ವಿ ಸ್ಟಾರ್ಟೆಡ್ ಪ್ಲ್ಯಾನಿಂಗ್. ಅದು ಹೇಳೋಕ್ಕಾಗಲ್ಲ ಹೇಗೆ ಪ್ಲ್ಯಾನ್ ಮಾಡಿದ್ವಿ, ಅದ್ರದ್ದು ಹೇಗೆ ಏನೇನು ಚಾಲೆಂಜಸ್ ಬಂತು ಅನ್ನೋದು ನಾವು ಇದೊಂದು ಸಂಭಾಷಣೆಯಲ್ಲಿ ಮಾಡೋಕ್ಕಾಗಲ್ಲ. ಬಟ್ ಅದು ಫೀಲ್ ಮಾಡಿದಾಗಲೇ ಅದು ಗೊತ್ತಾಗುತ್ತೆ, ಸತ್ಯ. ಸೊ ದಟ್ ಈಸ್ ದ ಲೈಟ್ ವಿಚ್ ಮೇಡ್ ಮೀ ಟು ಪ್ಲ್ಯಾನ್. ಸೊ ಅದು ನಮಗೆ ಸ್ಟಾರ್ಟ್ ಆಯಿತು. ಸೊ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಇಬ್ಬರು
ಆಮೇಲೆ 4 ಜನ, ಆಮೇಲೆ 5 ಜನ, ಆಮೇಲೆ ಫೈನಲಿ ವಿ ಕೇಮ್ ಟೀಮ್ ಆಫ್ 10. That is like 5 ladies and 5 gents and me. So total was 11. 11 ಜನದ ತಂಡ. ಸೊ ಹೀಗೆ ಶುರು ಆಯಿತು. ಸೊ ಶುರು ಮಾಡಬೇಕಾದ್ರೆ ನಮಗೆ ಯೂಶಲಿ ಆ ರೂಟ್ ಮಾಡಿದವರೆಲ್ಲ ಹೇಗಿರ್ತದೆ ಅಂದರೆ ರೇಸಸ್ ಇರ್ತಾರೆ, ಇಲ್ಲ ಅವರೆಲ್ಲ ಒಂದು ಪ್ರೋ ಸೈಕ್ಲಿಸ್ಟ್ ಇರ್ತಾರೆ, ಆ್ಯಂಡ್ ದೇ ಆರ್ ಡೆಡಿಕೇಟೆಡ್ ಫಾರ್ ಸೈಕ್ಲಿಂಗ್ ಆ್ಯಂಡ್ ದೇ ಅರ್ನ್ ಇನ್ ದ ಸೈಕ್ಲಿಂಗ್. ಆ್ಯಂಡ್ ಆ ಥರ ಸೈಕ್ಲಿಸ್ಟ್ ಅವರೇ ಜಾಸ್ತಿ ನಮಗೆ ಇಂಟ್ರಾಕ್ಟ್ ಇತ್ತು. ಸೊ ಅವ್ರದ್ದು ವೇ ಆಫ್ ಸೈಕ್ಲಿಂಗೇ ಡಿಫ್ರೆಂಟ್. ಸೊ ದೇ ಯೂಸ್ ಟು ಡೂ ಲೈಕ್ ಡೇ ನೈಟ್ ಡೈಲಿ 300 400 ಆ ಥರ ಅವ್ರದ್ದು ಸೈಕ್ಲಿಂಗ್ ಇತ್ತು. ಸೊ ನಮ್ಮದು ಹೇಗಂದರೆ ವಿ ವಾಂಟೆಡ್ ಡೂ ಆಸ್ ಅ ಪ್ಯಾಷನ್ ಆ್ಯಂಡ್ ವಿ ವಾಂಟೆಡ್ ಟು ಎಂಜಾಯ್ ದ ಜರ್ನಿ ಆ್ಯಂಡ್ ವಿ ವಾಂಟೆಡ್ ಟು ಡೂ ಇನ್ ಅ ಸೇಫ್ ಆ್ಯಂಡ್ ಸೆಕ್ಯೂರ್ಡ್ ವೇ. ನಿಜ. ಆ್ಯಂಡ್ ವಿ ಆಲ್ಸೋ ಹ್ಯಾಡ್ ಅ ಟೀಮ್ ಆಫ್ 11 ಮೆಂಬರ್ಸ್. ಹೌದು, ದೊಡ್ಡ ತಂಡನೇ. ಸೊ ಅವ್ರದ್ದು ಊಟ ಇರ್ಬೋದು, ಅಕಾಮಿಡೇಷನ್ಸ್ ಇರ್ಬೋದು, ರಾತ್ರಿ ಮಲ್ಗೋಕೆ ಎಲ್ಲ ನೋಡ್ಬೇಕು, ಸೇಫ್ಟಿ ಇರ್ಬೋದು, ಬ್ಯಾಕಪ್ ಇರ್ಬೋದು, ನೀರ್ ಇರ್ಬೋದು, ಊಟ ಇರ್ಬೋದು, ವೆದರ್ ಚೇಂಜಸ್ ಇರುತ್ತೆ, ರೋಡ್ಸ್ ಇರುತ್ತೆ, ಹೆಣ್ಮಕ್ಳು ಬೇರೆ. ಅಂಡ್ ಮೇನ್ ಥಿಂಗ್ ಇಸ್ ಹೆಣ್ಮಕ್ಳು. ಬಟ್ ಹೆಣ್ಮಕ್ಳು ಇಸ್ ನಮ್ಮ ತಂಡದಲ್ಲಿ ಆಲ್ವೇಸ್ ಸ್ಟ್ರಾಂಗ್. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಸೊ ದಟ್ ವಾಸ್ ದೇರ್. ಸೊ ನಾವು ಆಸ್ ಅ ಆರ್ಗನೈಸರ್, ಆಸ್ ಅ ಪ್ಲಾನಿಂಗ್, ಐ ಹ್ಯಾವ್ ಟು ಥಿಂಕ್ ಇಷ್ಟೆಲ್ಲ ಇತ್ತು. ಸೊ ವಿ ಸ್ಟಾರ್ಟೆಡ್ ವಿತ್ ದ ಪ್ಲಾನಿಂಗ್. ಸೊ ಪ್ಲಾನಿಂಗ್ ಜೊತೆಗೆ ನಾವು ಸೈಮಲ್ಟೇನಿಯಸ್ಲಿ ವಿ ಇಂಟ್ರಾಕ್ಟ್ ವಿತ್ ದ ಟೀಮ್. ವಿ ಹ್ಯಾಡ್ ಅ ಟೀಮ್ ಮೀಟಿಂಗ್. ಅವ್ರಿಗೆ ಹೇಳಿದ್ವಿ ದಿಸ್ ಟೋಟಲಿ ಅಪ್ರಾಕ್ಸಿಮೇಟ್ಲಿ 4000 ಇಟ್ಕೊಳ್ಳಿ, ವಿ ಹ್ಯಾವ್ ಟು ಸ್ಟಾರ್ಟ್ ಪ್ರಾಕ್ಟೀಸ್. ಸೊ 1 year ಸ್ಟಾರ್ಟ್ ಮಾಡಿದ್ವಿ. ಸೊ ವಿ ಸ್ಟಾರ್ಟೆಡ್ ವಿತ್ ಸ್ಮಾಲ್ ಪ್ರಾಕ್ಟೀಸ್. ಸೊ ಒಂದು ಸ್ಮಾಲ್ 50 kilometers ರೈಡ್ ಆಯಿತು. ಸೊ 1 month 50 kilometers ಚಾಮುಂಡಿ ಬೆಟ್ಟ. ವಿ ಆರ್ ಬ್ಲೆಸ್ಡ್ ಟು ಹ್ಯಾವ್ ಚಾಮುಂಡಿ ಬೆಟ್ಟ. ನಿಜ. ಸೊ ನಮಗೆ ಅದು ಹೈಟು, ಎಲಿವೇಶನ್ಸು, ಆ ಕ್ಲೈಮು, ಬೆಳಗ್ಗೆ ಆ ಸೀನರಿ, ಆ ಚಾಮುಂಡಿ ಬೆಟ್ಟಕ್ಕೆ ಹೋಗೋದೇ ನಮಗೆ ಒಂಥರ ಮೈಂಡ್ ಬ್ಲೆಸ್ಡ್. ಮೈಸೂರವ್ರಿಗೆ ಅದೊಂದು ಬ್ಲೆಸ್ಡ್. ಮತ್ತು ನಾವು ಚಾಮುಂಡಿ ಬೆಟ್ಟಕ್ಕೆ ನಾವು ಇಲ್ಲಾಂದ್ರೆ ಒಂದು 20-25 ವರ್ಷದಿಂದ ಹೋಗ್ತಾನೆ ಇದೀವಿ. ಇವತ್ತಿದ್ದಂಗೆ ಚಾಮುಂಡಿ ಬೆಟ್ಟ ನಾಳೆ ಇರಲ್ಲ, ನಾಳೆ ಇದ್ದಂಗೆ ನಾಳೆ ಇದಿರಲ್ಲ. ಎವ್ರಿ ಡೇ ಇಟ್ ಗಿವ್ಸ್ ಅಸ್ ಸರ್ಪ್ರೈಸಸ್. ಎವ್ರಿ ಡೇ ನಮ್ಗೊಂಥರ ಫ್ರೆಶ್ ಆಗುತ್ತೆ. ಸೊ ನಮಗೆ ಚಾಮುಂಡಿ ಬೆಟ್ಟ ಬ್ಲೆಸ್ಡ್ ಇತ್ತು. ವಿ ಸ್ಟಾರ್ಟೆಡ್ ವಿತ್ ಸ್ಮಾಲ್ ರೈಡ್ಸ್, 2 ಲೂಪ್ಸು, 3 ಲೀಪ್ಸು, 4 ಲೂಪ್ಸ್ ಹಾಗೆ ಮಾಡ್ತಾಯಿದ್ವಿ. ದೆನ್ ಒನ್ಸ್ ನಮ್ಮವರೆಲ್ಲ ಒಂದು ಲೈನಪ್ ಬಂದಾಗ ದೆನ್ ವಿ ಪ್ಲ್ಯಾನ್ ಫಾರ್ ಲೈಕ್ 700 kilometers ರೈಡ್ ನಿಯರ್ ಬೈ ಪ್ಲೇಸಸ್. ಆ್ಯಂಡ್ ಆಲ್ಸೋ ವಿ ಆರ್ ಬ್ಲೆಸ್ಡ್ ಟು ಹ್ಯಾವ್ ಬ್ಯೂಟಿಫುಲ್ ಪ್ಲೇಸಸ್ ಅರೌಂಡ್ ಮೈಸೂರು. ಕರೆಕ್ಟ್, ಎಲ್ಲ ಕಡೆ ಹೋಗಿ ಟೂರಿಸ್ಟ್ ಪ್ಲೇಸಸ್ ಇದೆ, ಡೆಸ್ಟಿನೇಷನ್ ಪ್ಲೇಸಸ್ ಇದೆ. ಹೌದು. ಸೊ ಹಾಗೆ ಸೆಂಚುರಿ ಆಯಿತು. ದೆನ್ ವಿ ಪ್ಲ್ಯಾನ್ ಫಾರ್ 150 kilometers. ದೆನ್ ವಿ ಪ್ಲ್ಯಾನ್ ಫಾರ್ 3 days ಸೆಂಚುರಿ, 3 days 100 kilometers, 200 kilometers ಹಾಗೆ ಪ್ಲ್ಯಾನ್ ಮಾಡಿ ದೆನ್ ಸ್ಲೋಲಿ ಎವ್ರಿಬಡಿ ಹ್ಯಾಡ್ ಅ ಮೈಂಡ್ ಸೆಟ್. ಎಸ್, ವಿ ಆರ್ ರೆಡಿ ಟು ಪೆಡಲ್ ಅಂದ್ಕೊಂಡು ತಯಾರಾಯಿತು. ವಿನಯ್ಜಿ, ನಿಮ್ಮ ಟೀಮ್ನಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಏನು ಅಂತ ಅಂದರೆ, ಈಗ ಸಾಮಾನ್ಯವಾಗಿ ನಾವು ಈ ರೀತಿಯಾದಂಥ ಒಂದು ಕ್ರೀಡಾ ಚಟುವಟಿಕೆಯಲ್ಲಿ ಯಂಗ್ಸ್ಟರ್ಸ್ನ ನೋಡ್ತೀವಿ. ಆದರೆ ನಿಮ್ಮ ತಂಡದಲ್ಲಿ 50 ವರ್ಷದ ಹೆಣ್ಮಕ್ಳು, ಗಂಡ್ಮಕ್ಳು 90% ಅವರೇ ಇರೋದು. ಅವರನ್ನ ಇಟ್ಕೊಂಡು ನಾನಿದು ಸಾಧಿಸಬಲ್ಲೆ ಅನ್ನೋ ನಿಮಗೆ ಒಂದು ಕಾನ್ಫಿಡೆನ್ಸ್ ಎಲ್ಲಿಂದ ಬಂತು? ಮೇಡಮ್, ಏಜ್ ಇಸ್ ಜಸ್ಟ್ ಅ ನಂಬರ್, ಒನ್ ಥಿಂಗ್. ಮತ್ತು ಏನಂದರೆ ದ 40s 50s ಏನಿರ್ತಾರೆ, ಮೇ ಬಿ ಸಮ್ ರೀಸನ್ಸ್, ಮೇ ಬಿ ಸಮ್ ರೆಸ್ಪಾನ್ಸಿಬಿಲಿಟೀಸ್, ಮೇ ಬಿ ಸಮ್ ಫ್ಯಾಮಿಲಿ ಕಮಿಟ್ಮೆಂಟ್ಸಿಂದ ಅವ್ರಿಗೆ ಯಾರ್ದು ಒಂದು ಮೋಟಿವೇಶನ್ ಇರಲ್ಲ, ಒಂದು ಪುಷ್ ಇರಲ್ಲ, ಒಂದು ಸಪೋರ್ಟ್ ಇರಲ್ಲ. ಬಟ್ ದೇ ಆರ್ ದ ಸ್ಟ್ರಾಂಗೆಸ್ಟ್ ಬಿಕಾಸ್ ದೇ ಹ್ಯಾವ್ ಗಾನ್ ಥ್ರೂ ದ ಲೈಫ್ ಜರ್ನಿ. ಎಲ್ಲ ಫೇಸಸಲ್ಲಿ ಹೋಗಿ ಬಂದಿರ್ತಾರೆ, ಮೆಂಟಲಿ ಸ್ಟ್ರಾಂಗ್ ಇರ್ತಾರೆ. ಜಸ್ಟ್ ದೇ ನೀಡ್ ಅ ಪುಷ್. ಆ್ಯಂಡ್ ಒಬ್ರು ಬೇಕು ಅನ್ನೋದಿರುತ್ತೆ. ಮತ್ತು ಸ್ಟ್ರಾಂಗ್ ಆಗಿರೋರು ಅವ್ರನ್ನ ಮಾಡಿಸೋದು ತುಂಬ ಈಸಿ. ನಿಜ. ಆಗದೇದವರು, ಇಲ್ಲ ಅದನ್ನ ನೋಡದೇದವರು, ಅದನ್ನ ಆಸೆ ಇರೋರು ಅದನ್ನ ಹೇಗೆ ಸ್ಟಾರ್ಟ್ ಮಾಡೋದು ಅನ್ನೋದು ಇದೆಯಲ್ಲ, ಅದು ಒಂಥರ ಎಲ್ಲರಿಗೂ ಒಂಥರ ಹೇಗೆ ಏನು ಕ್ಯೂರಿಯಾಸಿಟಿ ಇರುತ್ತೆ. ಬಟ್ ದೇ ವಾಂಟ್ ಟು ಲೀವ್ ದರ್ ಲೈಫ್, ಅದೊಂದು ಪ್ಯಾಷನ್ ಇರುತ್ತೆ, ಅದಾಗದಿರ. ಸೊ ವಾಟ್ ವಿ ಡೂ, ನಂದು ಏನಂದರೆ ಯಾಕಾಗಲ್ಲ. ಹೌದು, ಯಾಕಾಗಲ್ಲ. ವೆನ್ ಯು ಆರ್ ಡೆಡಿಕೇಟೆಡ್, ವೆನ್ ಯು ಹ್ಯಾವ್ ಪ್ಯಾಷನ್, ವೆನ್ ಇದಿದೆ, ಏನು ಬೇಕಾದ್ರೂ ಸಾಧಿಸುತ್ತೆ ಅಂತ. ಸೊ ದೆನ್ ಐ ಸ್ಟಾರ್ಟ್ ವಿತ್ ದೆಮ್, ಬಿಲ್ಡ್ ಕಾನ್ಫಿಡೆಂಟ್. ಸೊ ನಾನು ಏಕ್ದಮ್ ಯಾರೇ ಬಂದರು, ನೀವು 200 ಹೊಡಿಬೋದು, ಫಸ್ಟ್ ವಿಲ್ ಟೇಕ್ ಅ ಬೇಬಿ ಸ್ಟೆಪ್. ಬನ್ನಿ, ಮನೆಯಿಂದ ಆಚೆ ಬನ್ನಿ, ನಾವಿದ್ದೀವಿ, ಡೋಂಟ್ ವರಿ ಅಬೌಟ್ ದಿ ಅದರ್ ಥಿಂಗ್ಸ್. ಸೇಫ್ಟಿ ವೈಸ್ ಇರ್ಬೋದು, ನಿಮ್ಮ ಸೆಕ್ಯೂರ್ ವೈಸ್ ಇರ್ಬೋದು, ನಿಮ್ಮ ಕಂಫರ್ಟ್ ಝೋನ್ ಇರ್ಬೋದು. ಬಿಕಾಸ್ ಒಂದು ಲೇಡಿ ಆಚೆಯಿಂದ ಬರ್ತಾರೆ ಅಂದರೆ ಅವ್ರದ್ದೇ ಆದ ಒಂದು ಕಂಫರ್ಟ್ ಝೋನ್ ಇರುತ್ತೆ, ಫ್ಯಾಮಿಲಿ ಇಶ್ಯೂಸ್ ಇರುತ್ತೆ, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಅವರ ಬ್ಯುಸಿ ಸ್ಕೆಡ್ಯೂಲಿಂದ ಬರಬೇಕಂದಾಗ ತುಂಬ ದೇ ಹ್ಯಾವ್ ದರ್ ಓನ್ ಕಮಿಟ್ಮೆಂಟ್ಸ್, ರೆಸ್ಪಾನ್ಸಿಬಿಲಿಟೀಸ್, ಪ್ಯಾಷನ್, ಪ್ರೊಫೆಷನಲ್ಸ್ ಇರ್ತಾರೆ. ಸೊ ಅವ್ರಿಗೆಲ್ಲ ಒಂದು ಮಾತಾಡಿ ಅಂದಾಗ ಸ್ಲೋಲಿ ವಿಲ್ ಬ್ರಿಂಗ್ ದೆಮ್. ವಿ ಗೋ ಫಾರ್ ಅ ಸ್ಮಾಲ್ ರೈಡ್ಸ್, ದೆನ್ ಸ್ಲೋಲಿ ವಿ ಮೋಟಿವೇಟ್ ದೆಮ್. ಒನ್ಸ್ ದೇ ಕಾನ್ಫಿಡೆಂಟ್ ಬಂದಾಗ ನೋಬಡಿ ಕ್ಯಾನ್ ಸ್ಟಾಪ್ ದೆಮ್. ಹೌದು. ಸೊ ನಿಮಗೆ ಯಾವುದು ಒಂದು ಅಳಕಿರ್ಲಿಲ್ಲ, ಇವ್ರು ಮಾಡೋಕ್ಕಾಗುತ್ತೋ ಆಗಲ್ವೋ ಅನ್ನೋ ಒಂದು ಚೂರು ಅಳಕಿರ್ಲಿಲ್ಲ. ಮತ್ತೆ ನಾವು ಹೇಗಂದ್ರೆ, ಈಗ ಸಪೋಸ್ ಯಾರೇ ಬಂದ್ರು, ಸೊ ವಿ ವಿಲ್ ನಾಟ್ ಸೇ ಆಗಲ್ಲ ಅನ್ನೋದು ಯಾವುದು ಇಲ್ಲ. ನಾವು ಹೇಳ್ತೀವಿ, ಮೇಡಮ್ ಇಷ್ಟು ಟೈಮ್ ವಿಲ್ ಗಿವ್ ದೆಮ್, ಮೇಡಮ್ ನೀವು ನಮ್ಮ ಫಾಲೋ ಮಾಡಿ, ವಿ ಆರ್ ದೇರ್ ಟು ಯು, ವಿ ಟ್ರೈನ್ ದೆಮ್. ಸೊ ನಾವು ಅವ್ರನ್ನ ಟ್ರೈನ್ ಮಾಡ್ತೀವಿ, ಮೋಟಿವೇಶನ್ ಮಾಡ್ತೀವಿ, ಮೆಂಟಲಿ ಬಹಳ ಮುಖ್ಯ ಆಗುತ್ತಲ್ಲ, ಮೆಂಟಲಿ, ಫಿಸಿಕಲಿ. ಆ್ಯಂಡ್ ವಿ ಟೆಲ್ ದಮ್,
ಸೇಫ್ಟಿ ವೈಸ್ ವಿ ಆರ್ ದೇರ್, ಡೋಂಟ್ ವರಿ. ಏನೇನು ಏನೇ ನೀವು ತೊಂದರೆ ಇದ್ರು ನಾನು ನಿಂತಿರ್ತೀನಿ. ಸೊ ವಾಟ್ ಈಸ್ ಎಲ್ಲರಿಗೂ ಏನು ಕಾನ್ಫಿಡೆಂಟ್ ಅಂದರೆ ನಮ್ಗೇನೇ ಆದರೂ ಸರ್ ಇದ್ದಾರೆ ಹಿಂದೆ ಬರ್ತಾರೆ, ನೋಡ್ಕೋತಾರೆ. ನಮ್ಗೆ ಮುಟ್ಟಿಸ್ತಾರೆ. ಏನಂದರೆ ನಾವು ಹೊಡಿಬೇಕು ಅಷ್ಟೇ. ಅವ್ರು ಎಲ್ಲರಿಗೂ ಹೇಳೋದಷ್ಟೇ, ನೀವು ಯಾರು ಫಸ್ಟ್ ಹೋದ್ರೂ ಇಂಪಾರ್ಟೆಂಟ್ ಅಲ್ಲ, ನೀವು ಹೇಗೆ ಜರ್ನಿನ ಎಂಜಾಯ್ ಮಾಡಿ ಮುಟ್ಟೋದು ಇಂಪಾರ್ಟೆಂಟ್. ಹೌದು, ಒಂದು ಅರ್ಧ ಗಂಟೆ ಲೇಟ್ ಆಗ್ಬೋದು, ಇಲ್ಲ 1 hour ಲೇಟ್ ಆಗ್ಬೋದು, ಬಟ್ ಐ ಆಮ್ ದೇರ್ ಅಂತ. ಸೊ ಅದೊಂದು ಟ್ರಸ್ಟ್. ನಿಜ. ಅದೇನಂದ್ರೆ ನಾವು ಓವರ್ ದಿ ಪೀರಿಯಡ್ ಆಫ್ ಜರ್ನಿ ಜೊತೆಲಿ ನಾವು ವರ್ಕೌಟ್ ಮಾಡಿರ್ಬೋದು, ಟ್ರಕ್ಸ್ ಹೋಗಿರ್ತೀವಿ, ಇಂಟ್ರಾಕ್ಷನ್ ಇರುತ್ತೆ. ಅದೊಂದು ಟ್ರಸ್ಟ್ ಬಂದಾಗ ಡೆಫಿನೆಟ್ಲಿ ದೇ ಹ್ಯಾವ್ ದ ಟ್ರಸ್ಟ್ ಆ್ಯಂಡ್ ದೇ ಬಿಲೀವ್ ಆ್ಯಂಡ್ ದೇ ಅಚೀವ್. ಸೊ ಅದೊಂದು ಇದೆ ಅಲ್ಲ ಸರ್. ಇವಾಗ ನೀವು ಇದಕ್ಕೆ ಮುಂಚೆನೂ ಲೇ ಲದಾಖು ಅಲ್ಲಿ ಇಲ್ಲಿ ಎಲ್ಲ ಸಿಕ್ಕಾಪಟ್ಟೆ ಈ ಥರದ್ದು ಒಂದು ಸೈಕಲ್ ಎಕ್ಸ್ಪಿಡಿಷನ್ಸ್ನ ಮಾಡ್ಕೊಂಡು ಬಂದಿದ್ದೀರಾ, ಇದನ್ನು ಮಾಡಿದ್ದೀರಾ ಈಗ ಕಾಶ್ಮೀರ್ ಟು ಕನ್ಯಾಕುಮಾರಿ. ನೀವು ಮಾಡಿರುವಂಥ ಈ ಎಲ್ಲ ಯೋಜನೆಗಳಲ್ಲೂ ತೀರಾ ಒಂದು ಕಷ್ಟಕರವಾದ ಒಂದು ಪರಿಸ್ಥಿತಿ ಅಥವಾ ಒಂದು ಡಿಸ್ಟೆನ್ಸ್ನ ನಾವು ಕ್ರಯ ಮಾಡಿದ್ದೀವಿ ಅಂತ ಅಂದರೆ ಯಾವುದು ಅನುಭವ ನಿಮಗಿರೋದು? ಹಾಂ ಮೇಡಮ್, ಅಡ್ವೆಂಚರ್ ಅಂತ ಬಂದಾಗ ಯಾವುದೂ ಈಸಿ ಇಲ್ಲ. ಇವನ್ ಅ ಸ್ಮಾಲ್ 10 kilometers ರೈಡ್ ವೇ ಇಟ್ಸ್ ಆಲ್ವೇಸ್ ಅ ಚಾಲೆಂಜಿಂಗ್ ಫಾರ್ ಮೀ ಆ್ಯಸ್ ಅ ಆರ್ಗನೈಸರ್, ಆ್ಯಸ್ ಅ ಗ್ರೂಪ್ ಲೀಡರ್, ಆ್ಯಸ್ ಅ ಏನೋ ಸೈಕ್ಲಿಸ್ಟ್ ಇರ್ಬೋದು, ಆ್ಯಸ್ ಅ ಮೆಂಟರ್ ಇರ್ಬೋದು. ಫಾರ್ ಮೀ ಇಟ್ಸ್ ಲೈಕ್ ಎವ್ರಿ ರೈಡ್ ವೆನ್ ಯು ಗೋ ಫಾರ್ ಎನಿ ಆ್ಯಕ್ಟಿವಿಟಿ ಇಸ್ ಅ ಚಾಲೆಂಜಿಂಗ್ ಫಾರ್ ಮೀ. ನಿಜ. ದ ಮಿನಿಟ್ ವಿ ಸ್ಟಾರ್ಟ್, ನಾವು ವಾಪಸ್ ಬರೋವರೆಗೂ ನಮಗೆ ಹಾಟ್ ಸೀಟಲ್ಲಿ ಇದ್ದಂಗೆ ಇರ್ತೀವಿ. ಯಾಕಂದರೆ ಅಡ್ವೆಂಚರ್ ನೆವರ್, ಎನಿ ಕ್ಯಾಶುಯಾಲಿಟಿ ವಿಲ್ ನೆವರ್ ನಾಕ್ ದ ಡೋರ್ ಆ್ಯಂಡ್ ಕಮ್. ನೀವು ಒಂದು ಸ್ಮಾಲ್ ಮಿಸ್ಟೇಕ್ಸ್, ಸ್ಮಾಲ್ ರೋಲ್ ಡೌನ್ ಆದರೂ ಇಟ್ ಟೇಕ್ಸ್ ಕ್ಯಾಶುಯಾಲಿಟೀಸ್. ಸೊ ನಮಗೆ, ಬಟ್ ವಿ ಹ್ಯಾವ್ ಅವರ್ ಓನ್ ಸೇಫ್ಟಿ ಮೆಷರ್ಸ್. ವಿ ಗೋ ಇನ್ ಅ ಗ್ರೂಪ್, ವಿ ಟೇಕ್ ಕೇರ್ ಆಫ್ ಎವ್ರಿಥಿಂಗ್ ಆ್ಯಂಡ್ ವಿ ಐಡೆಂಟಿಫೈ. ಸೊ ಈಗ ನಾವು ಒಂದು ಗ್ರೂಪ್ ರೈಡ್ ಹೋದಾಗ ವಿ ನೋ ಹೂ ಇಸ್ ಲೀಡ್ ಸೈಕ್ಲಿಸ್ಟ್ ಇರ್ಬೋದು, ಹೂ ನೋಸ್ ದೆನ್. ಸೊ ಅವ್ರನ್ನ ಲೀಡ್ ಮಾಡಿಸ್ತೀವಿ ಮುಂದೆ. ಸೊ ದೆನ್ ವಿ ಪೇರ್ ಅಪ್. ಸೊ ಯಾರು ಸ್ವಲ್ಪ ಕಾನ್ಫಿಡೆಂಟ್ ಇಲ್ಲ, ಯಾರು ಬಿಗಿನರ್ಸ್ ಇದ್ದಾರೆ, ಸೊ ವಿ ಪೇರ್ ಅಪ್ ದಿ ಸೈಕ್ಲಿಸ್ಟ್, we pair up the members and we go as a group and every 1 hour we take a break, we console them, everything is fine and all. And manta if you go for long rides we have a backup team. So namdo ಒಂದು support team irutte. So they are also well trained, they monitor also. So ಹೀಗೆ ನಾವು ಒಬ್ರಿಗೊಬ್ರು we keep on following. And as a non-sweeper, so I will be always back and I keep on checking with everybody. So ಹೇಗಿದ್ದಾರೆ, ಎಲ್ಲರೂ ಆರಾಮಾಗಿದ್ದಾರೆ, ಹೇಗಿದ್ದಾರೆ, wherever ಏನಾದರೂ ಎಮರ್ಜೆನ್ಸಿ ಇದೆ, then I push there. I'll go there and I'll check and everything is fine, then we move on. So till now everything is adventure, everything is challenging, but the challenge also gives us thrill. So ನಮಗೆ ಆ ಥ್ರಿಲ್ ಇಲ್ಲ ಅಂದಾಗ, ಔಟ್ ಆಫ್ ಬಾಕ್ಸ್ ಅಲ್ಲಿ ಮಾಡದಿದ್ದಾಗ ಅದು ಅಡ್ವೆಂಚರೇ ಅನ್ಸಲ್ಲ. ಅಡ್ವೆಂಚರ್ ನಾವೆಲ್ಲ ನಮ್ಮ ಕಂಫರ್ಟ್ ಝೋನ್ ಅಲ್ಲಿ ಇದ್ದಾಗ, ಸೊ ದಟ್ ವಿಲ್ ನಾಟ್ ಗಿವ್ ಅಸ್ ಎಕ್ಸ್ಟ್ರಾ ಬೂಸ್ಟ್ ಅನ್ನೋದು. ಸೊ ದಟ್ ಈಸ್ ದೇರ್. ಅಡ್ವೆಂಚರ್ ಇಸ್ ಆಲ್ವೇಸ್ ದೇರ್ ವಿತ್ ಪ್ರೋಸ್ ಅಂಡ್ ಕಾನ್ಸ್. ನೀವು ಯಾವಾಗ ಈ ತರಬೇತಿದಾರರು ಆಗಬೇಕು ಅಂತ ನೀವು ನಿರ್ಧಾರ ಮಾಡಿ ಆ ಕ್ಷೇತ್ರಕ್ಕೆ ಬಂದ್ರಿ? ಇದು ಒಳ್ಳೆ ಪ್ರಶ್ನೆ. ನಾನು, ನೀವು ಏನ್ ಹೇಳಿದ್ರಿ, ನಾನು ಒಬ್ಬ ಸೈಕ್ಲಿಸ್ಟೇ ಆಗಿ ಸ್ಟಾರ್ಟಿಂಗ್ ಶುರು ಮಾಡಿದ್ದು ಮೈಸೂರಲ್ಲೇ. ಬಟ್ ನಮ್ಮ ಜರ್ನಿ ಹೇಗಿತ್ತು ಅಂದ್ರೆ, ವಿ ಸ್ಟಾರ್ಟೆಡ್ ಫ್ರಮ್ ದ ಸ್ಕೂಲ್ ಡೇಸ್. ಯಾವ ಸ್ಕೂಲ್ ನೀವು ಓದಿದ್ದಿಲ್ಲ? ನಾವು ಹೋಗಿ ಟೆರಿಷನ್ ಸ್ಕೂಲ್, ಪ್ರೈಮರಿ ವಾಸ್ ದೇರ್. ಆಮೇಲೆ ಹೈಸ್ಕೂಲ್ ಬೇರೆ ಸ್ಕೂಲ್ ಹೋಗಿ. ಸೊ ನಾವು ಹೋಗ್ಬೇಕಾದ್ರೆ ನಾವು ಮನೆಯಲ್ಲಿ ಕಿತ್ತಾಡಿ, ನಮ್ಮ ತಂದೆ ಸೈಕಲ್ ಇರೋದು, ಅವ್ರು ಆಫೀಸ್ಗೆ ಹೋಗ್ತಾ ಇದ್ರು. ಈ ವಾಸ್ ಗೌರ್ಮೆಂಟ್ ಎಂಪ್ಲಾಯೀಸ್. ಆಫ್ಟರ್ನೂನ್ ಬಂದಾಗ, ನಮ್ಗೆ ಸ್ಯಾಟರ್ಡೇಸ್ ಇದ್ದಾಗ ಅವ್ರು ಬರ್ತಿದ್ದಂಗೆ ಊಟಕ್ಕೆ ಬರ್ತಿದ್ದ ಸೈಕಲ್ ನಿಲ್ಸಿದಾಗ ಎತ್ಕೊಂಡು ಓಡೋಗಿ ಹಾಫ್ ಪೆಡಲ್ ಹೊಡೆದು. ಸೊ ನಮ್ಮ ಜರ್ನಿ ಹಾಗೆ ಸ್ಟಾರ್ಟ್ ಆಗಿದ್ದು. ನಮಗೂ ಆ ಸೈಕಲ್ಲು ತುಂಬ ಅಂದ್ರೆ ಕಮಿಟ್ಮೆಂಟ್ ಇತ್ತು. ನೀವು 7th ಪಾಸ್ ಆದ್ರೆ ಸೈಕಲ್ ಕೊಡಿಸ್ತೀನಿ, ಆ ಥರ ಎಲ್ಲ ಇತ್ತು. ಸೊ ನಾವು ಆಗ ಸೈಕಲ್ ಹೊಡಿಬೇಕಾದ್ರೆ ನಾವು ಮನೆ ಹತ್ರ ಹೊಡಿತಾ ಇದ್ವಿ. ದೆನ್ ವೆನ್ ಐ ಗ್ರೋ ಅಪ್, ವೆನ್ ಐ ವೆಂಟ್ ಟು IT ಪ್ರೊಫೆಷನಲ್ ಆದಾಗ, ಐ ವಾಂಟೆಡ್ ಟು ಟೇಕ್ ಇಟ್ ಆಸ್ ಅ ಪ್ರೊಫೆಷನಲ್. ಸೊ ನಾವು ಹೇಗೆ ಕಲ್ತಿದ್ದಂದ್ರೆ, ಬೇಗ ಬಾರೋ ಸ್ಟೀಲ್, ಅಡ್ವೆಂಚರ್ ಇಸ್ ಫಾರ್ಮಲೈಸ್, ಬೇಗ ಬಾರೋ ಸ್ಟೀಲ್. ಸೊ ನಮ್ಮ ಫ್ರೆಂಡ್ ಹತ್ರ ಇದ್ರೆ ಸೈಕಲ್ ಕೊಡಪ್ಪ ಅಂದಿಷ್ಟು, ಆಮೇಲೆ ಯಾರು ಕೂಡ ಅಂದ್ರೆ ಕತ್ಕೊಳ್ಳೋದು, ಕೊಡೋ ದೆನ್ ವಿ ಇಷ್ಟು ಪ್ರಾಕ್ಟೀಸ್ ಮಾಡಿ. ಸೊ ಆಗ ಮಾಡ್ಬೇಕು. ನಾನು ಹಾಗೆ ಕೆಲವು ನಮ್ಮ ಫ್ರೆಂಡ್ಸ್ ಜೊತೆ ಹೋಗಿ ಪ್ರಾಕ್ಟೀಸ್ ಮಾಡಿ. ಸೊ ದೆನ್ ಐ ಫೀಲ್ ದ ಜಾಯ್, ಐ ಫೀಲ್ ದ ಹ್ಯಾಪಿನೆಸ್. ದೆನ್ ನಾನು ಹಾಗೆ ನನ್ನ ಜೊತೆ ಗ್ರೂಪ್ಸಲ್ಲಿ ಹೋದಾಗ ನನಗೆ ಎಷ್ಟೊಂದು ಜನ ಕೇಳೋರು, ನೀನು ಸೈಕಲ್ ಮಾಡ್ತೀಯಾ, ನಮಗೂ ಮಾಡೋಕ್ಕೆ ಇಷ್ಟ ಇದೆ, ನಮ್ಗೆ ಯಾರೂ ಇಲ್ಲ. ದೆನ್ ಆ ಥರ ಕ್ವಶನ್ಸ್ ಬರ್ತಾಯಿತ್ತು, ಕ್ವೇರೀಸ್ ಬರ್ತಾಯಿತ್ತು. ನಾವೆಲ್ಲ ಸೈಕ್ಲಿಂಗ್ ಹೋದಾಗ ನಾವು ಬರ್ಬೇಕು ಅನ್ನೋದು. ದೆನ್ ಐ ಥಾಟ್, ಸೊ ದೇರ್ ಆರ್ ಪೀಪಲ್ ಹೂ ವಾಂಟೆಡ್ ಟು ಡೂ, ಬಟ್ ದೇ ಡೋಂಟ್ ಹ್ಯಾವ್ ಪ್ರಾಪರ್ ಪರ್ಸನ್ ಆರ್ ಎ ಪ್ರಾಪರ್ ಗ್ರೂಪ್ ವೇರ್ ದೇ ವಾಂಟೆಡ್ ಟು ಸ್ಟಾರ್ಟ್. Then I do some, ಆಗ ನನ್ನ ಬ್ಯಾಕ್ಗ್ರೌಂಡ್ ಏನು ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡ್ ಇತ್ತು. So I was into cricket and to volleyball. ಕಾಲೇಜ್ ಸ್ಕೂಲಲ್ಲಿ ವಾಲಿಬಾಲ್. ದೆನ್ ಕಾಲೇಜಸ್ ಐ ವಾಸ್ ಕ್ರಿಕೆಟ್, ಐ ವಾಸ್ ಯೂನಿವರ್ಸಿಟಿ ಪ್ಲೇಯರ್. ಸೊ ನಾವು ಆಲ್ ಇಂಡಿಯಾ ಯೂನಿವರ್ಸಿಟಿಲಿ ಮೆಡಲ್ ಮಾಡಿದ್ವಿ. ಮೈಸೂರು ವಾಲಿಬಾಲ್ ಅಲ್ಲ, ಕ್ರಿಕೆಟ್ ಅಲ್ಲಿ. ಸೊ ದಟ್ ವಾಸ್ ಮೈ ಬೇಸ್. ಫಿಟ್ನೆಸ್ ಇರ್ಬೋದು, ಒಂದು ಹೇಗೆ ಮೆಂಟಲ್ ರೀಡ್ ಮಾಡ್ಬೋದು, ಹೇಗೆ ನಾವು ಡಿಫೀಟು ವಿಕ್ಟ್ರಿನೆಲ್ಲ ಹೇಗೆ ನಮ್ಮದು
ವಿ ವೇರ್ ಇನ್ ಟು ಟೀಮ್ ಆಕ್ಟಿವಿಟಿ ಇದ್ದಾಗ ನಮ್ಗೆ ಅದೆಲ್ಲ ನಮಗೆ ನಮ್ಮ ಕೋಚ್ ಮನ್ಸೂರ್ ಸರ್ ಅಂತ ಇದ್ದಾರೆ ಮತ್ತು ನಮ್ಮ ಕ್ಯಾಪ್ಟನ್ ಧನಂಜಯ್. ಸೊ ವಿ ವೇರ್ ಟ್ರೈನ್ ಅಂಡರ್ ದೆಮ್. ಸೊ ಇಟ್ ವಾಸ್ ಅಮೇಸಿಂಗ್ ಜರ್ನಿ ನಮ್ದು ಒಂದು 6 years ಆಫ್ ಕ್ರಿಕೆಟ್ ಟ್ರೈನಿಂಗ್. ಆಮೇಲೆ ದೆನ್ ಸ್ಟಿಲ್ ನಾವು ಆಡ್ತಾ ಇರ್ತೀವಿ. ಬಟ್ ಡ್ಯೂ ಟು ಏಜ್ ಅಂಡ್ ವಿ ವಾಂಟೆಡ್ ಟು ಗಿವ್ ಇಟ್ ಫಾರ್ ದ ಯಂಗ್ಸ್ಟರ್ಸ್, ವಿ ಸ್ಟಾಪ್ ಅಂಡ್ ವಿ ಆರ್ ಇನ್ ಟು ಅಡ್ವೆಂಚರ್ ಸ್ಪೋರ್ಟ್ಸ್. ಸೊ ಅಲ್ಲಿಂದ ನಮಗೆ ಜರ್ನಿ ಬಂತು. ದೆನ್ ಐ ಸ್ಟಾರ್ಟೆಡ್ ಲೆಟ್ಸ್ ನಾಟ್ ಓನ್ಲಿ ಐ ಪೆಡಲ್, ನನ್ನ ಜೊತೆ 4 ಜನಕ್ಕೆ ಕರ್ಕೊಂಡು ಹೋದಾಗ ಆ ಖುಷಿನೇ ಬೇರೆದಿರುತ್ತೆ. ಸೊ ದೆನ್ ವಿ ಸ್ಟಾರ್ಟೆಡ್ ವಿತ್ ಟ್ರೆಕ್ಸ್ ಇರ್ಬೋದು, ಸೈಕ್ಲಿಂಗ್ ಇರ್ಬೋದು. ದೆನ್ ವಿ ಸ್ಲೋಲಿ ಸ್ಟಾರ್ಟೆಡ್ ವಿತ್ ಆಲ್ ಟ್ರೈನಿಂಗ್ ಪೀಪಲ್. ಯಾರೇ ನಮಗೆ ಕಾಂಟ್ಯಾಕ್ಟ್ಸ್ ಬೈ ವರ್ಡ್ಸ್ ಬರೋರು ಸೈಕಲ್ ಹೇಳ್ಕೊಡಿ. ದೆನ್ ವಿ ಸ್ಟಾರ್ಟೆಡ್, ಐ ಯೂಸ್ ಟು ಟೇಕ್ ದೆಮ್ ಫಾರ್ 5 kilometers, 10 kilometers, ಚಿಕ್ಕ ರೈಡ್ಸ್. ಕೆಲವರಿಗೆ ಸೈಕಲ್ಸ್ ಇರ್ತಿರ್ಲಿಲ್ಲ. ನಾವು ಯಾವಾಗ ಫಸ್ಟ್ ಮನಾಲಿಲೇ ಕಾರ್ದುಂಗ್ರ ಮಾಡಿದಾಗ we were 10 of us, nobody had cycle, few of them. ಅವ್ರಿಗೆ ನಾನು ಸೈಕಲ್ಸ್ ಬೆಂಗಳೂರಿಂದ ಫ್ರೆಂಡ್ಸ್ ಹತ್ರ ಇಸ್ಕೊಬಂದು ಅರೇಂಜ್ ಮಾಡಿಸಿ ನೀವು ಹೊಡೀರಿ. ಸೊ ದಟ್ ವಾಸ್ ಕಮಿಟೆಡ್ and we wanted to make them, because of cycle I don't want them to stop ಅನ್ನೋದು ಒಂದಿತ್ತು. ಹೌದು. ಸೊ ನಮ್ಮ ಕೈಯಿಂದ ಏನೇನಾಗುತ್ತೆ we used to support them and that is how the journey started. ಹೌದು. ಇವಾಗ ನಿಮ್ ಎಷ್ಟು ವರ್ಷದಿಂದ ಈಗ ತರಬೇತಿ ಮಾಡ್ತಾ ಇದ್ದೀರಾ ನೀವು? Almost 12 years. ಈಗ 12 ವರ್ಷದಿಂದ ನೀವೆಲ್ಲರನ್ನೂ ತರಬೇತಿ ಮಾಡ್ಕೊಂಡು ಬರ್ತಾ ಇದ್ದೀರಾ. ಎಲ್ಲ ವಯೋಮಿತಿಯವ್ರಿಗೂ ನೀವು ತರಬೇತಿಯನ್ನ ಕೊಡ್ತಾ ಇದ್ದೀರಾ. 6 ವರ್ಷದಿಂದ 60 ವರ್ಷದವರೆಗೂ ನೀವು ಎಲ್ಲ ಕೊಡ್ತಾ ಇದ್ದೀರಾ. ಸೊ ಪ್ರತಿಯೊಂದು ಹಂತದಲ್ಲಿ ತನ್ನದೇ ಆದಂಥ ಒಂದು ದೈಹಿಕ ಲಿಮಿಟೇಷನ್ಸು, ಮಾನಸಿಕ ಲಿಮಿಟೇಷನ್ಸ್ ಇರುತ್ತೆ. ಸೊ ನೀವು ಈಗ ಬಿಗಿನರ್ಸ್ ಯಾರೇ ಆಗಬಹುದು, ಅವರಿಗೆ ಏನು ಸಲಹೆ ಕೊಡ್ತೀರಾ ನೀವು? ಯಾವ ಮೆಂಟಾಲಿಟಿ ಇಟ್ಕೊಂಡು ಈ ಅಡ್ವೆಂಚರಸ್ ಸ್ಪೋರ್ಟ್ಸ್ನ ತಗೊಳ್ಳಿ ಅಂತ ಹೇಳ್ತೀರಾ? ಮೇಡಮ್, ಈ ಫಸ್ಟ್ ಥಿಂಗ್ ಇಸ್ ಎನಿ ಅಡ್ವೆಂಚರ್ ಈಸ್ ವಿ ಆಲ್ವೇಸ್ ಸೇ ದಟ್ 3 things ಟು ಬಿ ಆಲ್ವೇಸ್ ಫಾಲೋಡ್. ವಿ ಕಾಲ್ ಇಟ್ ಆಸ್ ISO. ಸೊ ನೀವೇನೇ ಅಡ್ವೆಂಚರ್ ಇರ್ಬೋದು, ಇಗ್ನೋರೆನ್ಸ್ ಮಾಡಬಾರ್ದು. ಒನ್ ಥಿಂಗ್ ಈಸ್ ಇಗ್ನೋರೆನ್ಸ್. ನೀವು ಒನ್ಸ್ 40 years 50 years ಇದ್ದಾಗ ಅವ್ರು ಬಾಲ್ಯ ಕೊಟ್ಟಾಗ್ತಾರೆ. ಸೊ ನಾನು ಹಾರಿದೆ, ನಾನು ಜಂಪ್ ಮಾಡಿದೆ, ನಾನು ಹೋಗಿದ್ದೆ, ಇದು ಮಾಡಿದೆ ಅನ್ನೋದಿರುತ್ತೆ. ಮೇ ಬಿ ದೇ ಹ್ಯಾವ್ ಡನ್, ದೇ ಹ್ಯಾವ್ ನಾಟ್ ಡನ್. ಸೊ ಏನಿರುತ್ತೆ ಆ ಟೈಮಲ್ಲಿ ಅವ್ರು ಬಂದಾಗ ಇಗ್ನೋರ್ ಮಾಡಬಾರ್ದು. ಸೊ ಇಟ್ ಮೇ ಬಿ ವಾಟ್ ಎವರ್ ದ ಆಕ್ಟಿವಿಟೀಸ್ ದೇ ವಾಂಟೆಡ್ ಟು ಡೂ, ಅವ್ರು ಏನೇ ಜೀವನದಲ್ಲಿ ಇರ್ಬೋದು, ಅದ್ರ ಬಗ್ಗೆ ಇಗ್ನೋರೆನ್ಸ್ ಮಾಡಬಾರ್ದು. ದೇ ಆಲ್ವೇಸ್ ಹ್ಯಾವ್ ಟು ಬಿ ಸೀರಿಯಸ್ ವಾಟ್ ದೇ ಆರ್ ಡೂಯಿಂಗ್. ಒಂದು ಇಗ್ನೋರೆನ್ಸ್ ಇರ್ಬೋದು. ಇನ್ನು S stands for ಶೋ ಆಫ್. ಓಕೆ, ಶೋ ಆಫ್. ಸೊ ಒಬ್ಬರು ಏನೋ ಇರ್ಬೋದು, ಯಾರೋ ಒಬ್ರು ಇದ್ದಾರೆ ಅವ್ರ ಅಪೋಸಿಟು, ಇಲ್ಲ ಯಾರಿಗೂ ಇಂಪ್ರೆಸ್ ಮಾಡಬೇಕಿರುತ್ತೆ, ಇಲ್ಲ ಯಾರೋ ಸರ್ ಇರ್ಬೋದು, ಇಲ್ಲ ನನಗೆ ಇಂಪ್ರೆಸ್ ಮಾಡಬೇಕಂದ್ರೆ ಏನಾದೊಂದು ಓಡಿ ಅಂದಿರ್ತೀನಿ. ಅವ್ರ ಬಾಡಿ ಲಿಮಿಟ್ ವಿಲ್ ಬಿ ಪರ್ಮಿಟೆಡ್ ಟು ರನ್ ದಿಸ್ ಮಚ್, ಬಟ್ ದೇ ಎಕ್ಸ್ಟೆಂಡ್ ಮಾಡೋದು ಇರ್ಬೋದು, ಇಲ್ಲ ಜಂಪ್ ಮಾಡೋದಿರ್ಬೋದು, ಇಲ್ಲ ಒಂದು ಬೆಟ್ಟಕ್ಕೆ ಹೋಗಬೇಕಾದ್ರೆ ಬೆಟ್ಟದಿಂದ ಹಾರೋದಿರ್ಬೋದು. ಸೊ ಅದು ಯಾವತ್ತು ಶೋ ಆಫ್ ಮಾಡಬೇಡಿ. ಸೊ ಯು ನೋ ವಾಟ್ ಈಸ್ ಯುವರ್ ಲಿಮಿಟೇಷನ್ಸ್, ಸ್ಟಿಕ್ ಟು ದ್ಯಾಟ್ ಆ್ಯಂಡ್ ಬಿ ಸೇಫ್. ಆ್ಯಂಡ್ ಇನ್ನೊಂದು O stands for ಓವರ್ ಕಾನ್ಫಿಡೆಂಟ್. ಕಾನ್ಫಿಡೆಂಟ್ ಈಸ್ ಆಲ್ವೇಸ್ ಗುಡ್. ನಿಮ್ಮ ಓದಿದ್ದೀನಿ, ಕಾನ್ಫಿಡೆಂಟು. ಲಾಸ್ಟ್ ಐ ಮೀನ್ ಐ ಆಮ್ ಗಿವಿಂಗ್ ಎಕ್ಸಾಂಪಲ್. ಈಗ ಸ್ಟೂಡೆಂಟು ಇಯರ್ಲಿ ಎಕ್ಸಾಮ್ಸ್ ಇರುತ್ತೆ. ಲಾಸ್ಟ್ ಟೈಮನ್ನು ಓದಿದ ಪೋರ್ಷನ್ ನೀವು ಓದೋದು ಬೇಡ ಅಂದ್ಬಿಟ್ಟು ಅದು ಏನಾಗುತ್ತೆ, ಓವರ್ ಕಾನ್ಫಿಡೆಂಟ್. ಸೊ ಕಾನ್ಫಿಡೆಂಟ್ ಈಸ್ ಆಲ್ವೇಸ್ ಗುಡ್. ಓವರ್ ಕಾನ್ಫಿಡೆಂಟ್ ಇದ್ದಾಗ ದಟ್ ವಿಲ್ ಲೀಡ್ ಟು ಸಮ್ಮನ್ಸ್. ಸೊ ವಿ ಆಲ್ವೇಸ್ ಫಾಲೋ ದಿಸ್ 3 things ಇನ್ ಅಡ್ವೆಂಚರ್, ಇನ್ ಅವರ್ ಲೈಫ್. ಏನೇ ಆ್ಯಕ್ಟಿವಿಟೀಸ್ ಇದ್ದಾಗ ಇದು ಮಾಡಿದಾಗ ಡೆಫಿನೆಟ್ಲಿ ಯಾವುದೇ ಜರ್ನಿ ಇರ್ಬೋದು, ಯಾವುದೇ ಪ್ರೊಫೆಷನ್ ಇರ್ಬೋದು, ವಿಲ್ ಬಿ ಅಚೀವೇಬಲ್. ನಿಜ. ಆಮೇಲೆ ನೀವು ಹೇಗೆ ಇದನ್ನ ಮಾಡೋದು, ಹೇಗೆ ನೀವು ಇದನ್ನ ಮುಂದುವರಿಸೋದು ಅಂದರೆ, ಒನ್ ಥಿಂಗ್ ಇಸ್ ನೀವು ಏನೇ ಅಡ್ವೆಂಚರ್ ಮಾಡಬೇಕಾದ್ರೂ ಫಸ್ಟ್ ಯು ನೀಡ್ ಟು ಬಿ ವೆರಿ ಥರೋ ವಿತ್ ಹೂಮ್ ಯು ಆರ್ ಗೋಯಿಂಗ್. ಒಂದು ಒಳ್ಳೆ ಆರ್ಗನೈಸೇಷನ್ಸ್ ಇರ್ಬೋದು, ಇಲ್ಲ ಒಳ್ಳೆ ಇನ್ಸ್ಟ್ರಕ್ಟರ್ಸ್ ಇರ್ಬೋದು, ತಿಳ್ಕೊಂಡಿರ್ಬೇಕು, ನಾಲೆಜಬಲ್ ಇರಬೇಕು. ಸಿ ಒಂದು ಕೋರ್ಸ್ ಮಾಡಿರೋರು ಇಸ್ ಆಲ್ವೇಸ್ ದೇರ್ ಆ್ಯಂಡ್ ಒನ್ ಈಸ್ ಹೂ ಇಸ್ ನೋನ್, ಲೋಕಲ್, ನೋನ್, ಅನುಭವ, ಎಕ್ಸ್ಪೀರಿಯನ್ಸ್ ಇರೋ ತುಂಬ ಇಂಪಾರ್ಟೆಂಟ್. ಹೌದು. ಸೊ ಅಂಥವ್ರ ಜೊತೆ ನೀವು ಹೋಗಬೇಕು. ಮತ್ತು ಇನ್ನೊಂದೇನೆಂದರೆ, ನೀವು ಅದರಲ್ಲಿ ನಾನು ಸಪೋಸ್ ಒಂದೊಬ್ಬರು 2-3 ಟ್ರಕ್ಸ್ ಮಾಡಿದೆ, ಇಲ್ಲ ಸೈಕ್ಲಿಂಗ್ ಮಾಡಿದಾಗ ನಾನು ಕರ್ಕೋಗ್ತೀನಿ ಅಂತಾರೆ. ಸೊ ದಟ್ ಈಸ್ ಆಲ್ವೇಸ್ ಗುಡ್. ಬಟ್ ಗೆಟ್ ಯುವರ್ ಸೆಲ್ಫ್ ಟ್ರೈನ್ಡ್. ಹೌದು. ಟ್ರೈನ್ಡ್ ಇನ್ ಅ ಪ್ರಾಪರ್ ಅಕಾಡೆಮೀಸ್ ಇದೆ, ಇನ್ಸ್ಟಿಟ್ಯೂಷನ್ಸ್ ಇದೆ. ಟ್ರೈನ್ ಆಗಿ, ಎಕ್ಸ್ಪೀರಿಯನ್ಸ್ ಆಗಿ, ದೆನ್ ವರ್ಕ್ ಟುಗೆದರ್, ದೆನ್ ಇಟ್ ವಿಲ್ ಬಿ ವೆರಿ ಗುಡ್. ಆಮೇಲೆ ನೀವು ಅಡ್ವೆಂಚರ್ ಅಂದಾಗ ಈಗಿನ ಕಾಲದಲ್ಲಿ ಹೇಗಂದರೆ ಸೋಷಿಯಲ್ ಮೀಡಿಯಾ ಇಸ್ ದೇರ್. ಯಾವುದೋ ಒಂದು ಒಳ್ಳೆ ಕ್ಲಿಪ್ಸ್ ನೋಡ್ತಾ ಆ ಎಂಟೈರ್ ಡೇದಲ್ಲಿ ಒಂದು 2 minutes ವಿ ರೀಲ್ಸ್ ನೋಡ್ಬಿಡ್ತಾರೆ. ಬಟ್ ಆ ಸ್ಟ್ರಗಲ್ಲು, ಆ ಜರ್ನಿ, ಅದ್ರ ಹಿಂದಿನ ಶ್ರಮ, ಆ ಫಿಟ್ನೆಸ್ ಇರ್ಬೋದು, ಅವ್ರ ಪ್ರಿಪ್ರೇಷನ್ಸ್ ಇರ್ಬೋದು, ಅದು ಯಾವುದು ನೋಡಲ್ಲ. ಮತ್ತು ಈಗಿನ ಕಾಲದಲ್ಲಿ ಟ್ರಕ್ಸ್ ಅಂದರೆ ದೇ ಜಸ್ಟ್ ಗೋ, ನೋ ಪ್ರಾಪರ್ ಗ್ರೌಂಡ್ ಚೆಕ್, ಹೆಲ್ತ್ ಇಶ್ಯೂ ಅವ್ರ ಬಗ್ಗೆ ನೋಡಿರಲ್ಲ. ಆಮೇಲೆ ಎಕ್ವಿಪ್ಮೆಂಟ್ಸ್, ನೀವೇನು ಮೆಟೀರಿಯಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಾವು ಯಾವುದೇ ಅಡ್ವೆಂಚರ್ ಹೋದಾಗ ಮೆನ್ನು ಮತ್ತು ಮೆಟೀರಿಯಲ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಹಾಕೊಳ್ಳೋ ಬಟ್ಟೆ ಇರ್ಬೋದು, ಅದಕ್ಕೆ ತಕ್ಕನಂಗೆ ಇದೆಯಾ, ಮಳೆಗೆ ಕರೆಕ್ಟಾಗಿ ಪ್ರೊಟೆಕ್ಷನ್ಸ್ ಇದೆಯಾ, ಶೂಸ್ ಕರೆಕ್ಟಾಗಿದೆಯಾ, ನಿಮ್ಮ ಹತ್ರ ಟಾರ್ಚಸ್ ಇದೆಯಾ, ಫಸ್ಟ್ ಏಡ್ ಇದೆಯಾ,
ಸಪೋಸ್ ಸ್ನೇಕ್ ಬೈಟ್ ಆದರೆ ಏನು, ಆಮೇಲೆ ಟ್ವಿಸ್ಟ್ ಆದರೆ ಇಲ್ಲ ಆ್ಯಂಕಲ್ ಟ್ವಿಸ್ಟ್ ಆದರೆ, ಲೆಗಮೆಂಟ್ ಟೇರ್ ಆದರೆ ಇಲ್ಲ ಕಾಲ್ ಸ್ಲಿಪ್ ಆದರೆ ಏನು ಅದರದ್ದು ಬ್ಯಾಕಪ್ಪು ಹೇಗಿದೆ. ಸೊ ಅದ್ರದ್ದು ಒಂದು ನಾಲೆಜ್ ಬೇಕು. ಸೊ ಅಡ್ವೆಂಚರ್ ಈಸ್ ಆಲ್ವೇಸ್ ಅನ್ಪ್ರೆಡಿಕ್ಟಬಲ್ ಟಿಲ್ ಯು ಕಮ್ ಬ್ಯಾಕ್. ಆ ಪದದಲ್ಲೇ ಇದೆ ಅಡ್ವೆಂಚರ್. ಹೌದು. ಸೊ ಇದೆಲ್ಲ ತುಂಬಾ ತುಂಬಾ ಸೂಕ್ಷ್ಮತೆ ಇರುತ್ತೆ. ನೀವು ಎಲ್ಲಿವರೆಗೆ ನೀವು ಆ ಕ್ಯಾಶುಯಾಲಿಟಿನ ನೀವು ಫೇಸ್ ಮಾಡಿರಲ್ಲ, ನೆವರ್ ನೋ, ಎವ್ರಿಥಿಂಗ್ ವಿಲ್ ಬಿ ಈಸಿ ಹ್ಯಾಪಿ. ಆಮೇಲೆ ಈಗಿನ ಕಾಲದಲ್ಲಿ ಓನ್ಲಿ ಇದೊಂದೇ ಅಂತಲ್ಲ, ಈಗಿನ ಕಾಲದಲ್ಲಿ ಈಗಲೇ ನೋಡಿರ್ಬೋದು ಅನಿಮಲ್ಸ್ ಅಟ್ಯಾಕ್ಸ್ ಇರ್ಬೋದು. ಈಗ ವೈಲ್ಡ್ ಅನಿಮಲ್ಸ್ ಅಟ್ಯಾಕ್ಸ್ ಇದೆ, ಎಲಿಫೆಂಟ್ ಅಟ್ಯಾಕ್ಸ್ ಇದೆ. ಸೊ ನೀವು ವೈಲ್ಡರ್ನೆಸ್ ಹೋದಾಗ ದೇ ಮೈಟ್ ಬಿ ಚಾನ್ಸಸ್ ಆಫ್ ಅಟ್ಯಾಕಿಂಗ್ ವೈಲ್ಡ್ ಅನಿಮಲ್ಸ್. ಸೊ ನಿಮ್ಗೆ ಅದ್ರ ಬಗ್ಗೆನೂ ನೀವು ಸ್ವಲ್ಪ ನಾಲೆಜ್ ಇರಬೇಕು, ಇಲ್ಲ ನಿಮ್ಗೆ ಒಳ್ಳೆ ಲೀಡರ್ ಇರಬೇಕು, ನೋಸ್ ಎವ್ರಿಥಿಂಗ್. ಅದು ತುಂಬ ಇಂಪಾರ್ಟೆಂಟ್. ನಾನು ಹೋದೆ ನಾನು ಫಿಟ್ ಇದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಯು ಶುಡ್ ನೋ ಆಲ್ ದಿಸ್ ಥಿಂಗ್ಸ್. ಇದೆಲ್ಲ ವೆರಿ 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 ಇಂಪಾರ್ಟೆಂಟ್. ನಿಮ್ಮ ಲೋಕಲ್ ಹೋದಾಗ ಫ್ಲೋರಾ ಫೋನಾ ಇರ್ಬೋದು, ಮೆಡಿಸಿನ್ಸ್ ಬಗ್ಗೆ ಗೊತ್ತಿರ್ಬೋದು, ಅಲ್ಲಿ ನಿಯರ್ ಬೈ ವಾಟರ್ ಸೆನ್ಸ್ ಸಿಗುತ್ತೆ. ದಿಸ್ ಆಲ್ ವಿಚ್ ವಿಲ್ ಆ್ಯಡೆಡ್ ವೆನ್ ಯು ಇಟ್ ಈಸ್ ಅ ವಾಸ್ಟ್ ಸಬ್ಜೆಕ್ಟ್. ನಿಜ. ಸೊ ನಾವು ಇನ್ನ ಹೇಳೋದ್ಕಿಂತ ಅನುಭವ ಮಾಡೋದು ತುಂಬ. ನಾವು ಬೇಸಿಕ್ ಥಿಂಗ್ ಇಸ್ ಬಿ ಫಿಟ್. ಹೌದು. ಫಾಲೋ ಗೋ ವಿತ್ ಅ ಗ್ರೂಪ್, ಡೋಂಟ್ ಗೋ ಅಲೋನ್. ಹೌದು. ಗೋ ವಿತ್ ಅ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ಸ್ ಆರ್ ಪೀಪಲ್. ಹೌದು. ಮೇಕ್ ಯೋರ್ ಸೆಲ್ಫ್ ಫಿಟ್. ಕರೆಕ್ಟ್. ಫಿಟ್ಟು ನೀವು ಫಿಟ್ ಆಗಿರಿ ಆ್ಯಂಡ್ ಫಾಲೋ ದಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ವೆನ್ ಯು ಗೋ ಫಾರ್ ದ ವೈಲ್ಡರ್ನೆಸ್. ಹೌದು. ಒಂದು ಟ್ರೆಕ್ ಅಂದಾಗ, ಸೈಕ್ಲಿಂಗ್ ಇದ್ದಾಗ ಐ ಆಲ್ವೇಸ್ ಸಜೆಸ್ಟ್ ನಾಟ್ ಟು ಗೋ ಸೋಲೋ. ವಿ ಆಲ್ವೇಸ್ ಅವಾಯ್ಡ್ ಸೈಕ್ಲಿಂಗ್, ಎಸ್ಪೆಷಲಿ ಗೋ ವಿತ್ ದ ಗ್ರೂಪ್ ಆ್ಯಂಡ್ ಆಲ್ವೇಸ್ ವೇರ್ ಸೇಫ್ಟಿ ಮೆಷರ್ಸ್. ನಿಮ್ಮ ನೈಟ್ ರೈಡ್ಸ್ ಇದ್ದಾಗ ಲೈಟ್ಸು, ಹೆಲ್ಮೆಟ್ಸು, ಗ್ಲೌಸು, ಸೊ ವಾಟರ್ಸು ಕ್ಯಾರಿ ಮಾಡೋದು. ಮತ್ತೆ ಒಂದು ಎಲ್ಲೇ ಹೋದ್ರು ಒಂದು ಮನೆಗೆ ಒಂದು ಇನ್ಫಾರ್ಮೇಶನ್ ಕೊಡೋದು, ಎಲ್ಲಿದ್ದೀವಿ ಏನು ಅದು ಇಂಪಾರ್ಟೆಂಟ್ ಇರುತ್ತೆ. ನೀವು ಬೆಳಗ್ಗೆ ಹೋಗಿರ್ತೀರಾ, ನೀವು ಎದೊಳಗಿಂತ ಮುಂಚೆ ನೀವು ಹೋಗಿರ್ತೀರಾ, ಗೆದ್ದಾಗ ಗೊತ್ತಿರಲ್ಲ. ಸೊ ಆಲ್ವೇಸ್ ಮೇಕ್ ಅನ್ ಹ್ಯಾಬಿಟ್ ಆಫ್ ಮೆಸೇಜಿಂಗ್ ಯುವರ್ ನೋನ್ ಪೀಪಲ್ ವೇರ್ ಯು ಆರ್ ಗೋಯಿಂಗ್. ಸೊ ಇದಿಷ್ಟು ನೀವು ಪ್ರೋಟೋಕಾಲ್ ಫಾಲೋ ಮಾಡ್ಕೊಂಡು ಹೋದಾಗ ಎನಿ ಎಮರ್ಜೆನ್ಸಿ ಇದ್ರು ದೇರ್ ವಿಲ್ ಬಿ ಪೀಪಲ್ ಅರೌಂಡ್ ಯು ಟು ಟೇಕ್ ಕೇರ್. ಹೌದು, ಇದು ವೆರಿ ವೆರಿ ಇಂಪಾರ್ಟೆಂಟ್, ತುಂಬಾ ಮುಖ್ಯ ಆಗುತ್ತೆ. ಹೌದು ಸರ್. ಇವಾಗ ಇದು ನೀವು ನಿಮ್ಮ ಒಂದು ಟ್ರೈನಿಂಗ್ ಗ್ರೂಪ್ ಬಗ್ಗೆ ಹೇಳಿದ್ರಿ. ಇವಾಗ ಸಾಮಾನ್ಯ ಜನರಿಗೆ ಎಲ್ಲರಿಗೂ ಈ ಅಡ್ವೆಂಚರ್ ಸ್ಪೋರ್ಟ್ಸು, ನೀವು ಮಾಡುವಂಥ ಸೈಕ್ಲಿಂಗ್ ಆಗ್ಬೋದು, ಟ್ರೆಕ್ಕಿಂಗ್ ಆಗ್ಬೋದು, ಅದು ಪ್ರಕೃತಿ ಜೊತೆಗೆ ಮಿಲನ ಆಗುವಂತಹ ಸಮಯ. ಇದು ಎಲ್ಲರ ಜೀವನದಲ್ಲಿ ಎಷ್ಟು ಮುಖ್ಯ ಮತ್ತು ಯಾಕೆ ಮಾಡಬೇಕು ಅಂತ ನೀವು ಹೇಳ್ತೀರಾ? ಇದು ಇಟ್ಸ್ ಅ ಪಾರ್ಟ್ ಆಫ್ ಲೈಫ್. ಈಗ ಮುಂಚೆ ಲೈಫ್ ಸ್ಟೈಲ್ ಎಲ್ಲ ಹೇಗಿತ್ತಂದರೆ ವಿ ವೇರ್ ಇನ್ ಟು ನೇಚರ್ ಅಲ್ಲಿ ಇದ್ವಿ. ಈಗ ಆ್ಯಸ್ ವಿ ಡೆವಲಪ್, ಆ್ಯಸ್ ಅ ಡೆವಲಪಿಂಗ್ ಹ್ಯಾಪನಿಂಗ್, ನಾವು ಗ್ರೀನರಿ ಒಟ್ಟಾಗಿದೆ, ಆ ನೇಚರ್ ಎಲ್ಲ ಗ್ಲೋಬಲ್ ವಾರ್ಮಿಂಗ್ ಚೇಂಜಸ್ ಎಲ್ಲ ಆಗೋಗಿದೆ. ವಿ ಆರ್ ಬಿಸಿ ಇನ್ ಆರ್ ಕಾಂಕ್ರೀಟ್ ವರ್ಲ್ಡ್. ಸೊ ನಾವು ಜೀವನದ ಮೂಲ್ಯ ಏನು ಅನ್ನೋದೇ ಮರ್ತ್ಬಿಟ್ಟಿದ್ವಿ. ಸೊ ಅದು ಜೀವನಕ್ಕೆ ಏನು ಬೇಕು, ಹೇಗಿರಬೇಕು ಅನ್ನೋದೇ ಬಿಟ್ಬಿಟ್ಟು ವಿ ಆರ್ ರನ್ನಿಂಗ್ ಬಿಹೈಂಡ್ ಆರ್ ಗ್ಯಾಜೆಟ್ ವರ್ಲ್ಡ್ ಇರ್ಬೋದು. ಒಬ್ರಿಗೊಬ್ರು ಇಂಪ್ರೆಸ್ ಮಾಡೋದಿದೆ, ನಮ್ಗೆ ಖುಷಿ ಇಲ್ಲದ್ರೆ ಅವ್ನು ಖುಷಿ ಆಗ್ತಾ ಇದೆಯಲ್ಲ ಅನ್ನೋದು ಆ ಜೀವನದಲ್ಲಿ ಒಟ್ಟಾಗಿದ್ವಿ. ಅವ್ರೇನೋ ತಗೊಂಡಿದ್ರೆ ನಾನೇನೋ ತಗೋಬೇಕು. ಸೊ ದೇ ಆರ್ ಬಿಹೈಂಡ್ ಸೋಷಿಯಲ್ ಮೀಡಿಯಾ. ಸೊ ನಾವು ಒನ್ಸ್ ಯು ಗೋ ಟು ನೇಚರ್. ಹೌದು, ನೇಚರ್ ಅಂದರೆ ನಾನು ಯಾವುದೋ ರೆಸಾರ್ಟ್ಗೆ ಹೋಗ್ಬಿಡೋದು, ಅಲ್ಲಿ ಸ್ಪೆಂಡ್ ಮಾಡೋದು, ಡ್ರಿಂಕ್ ಮಾಡಿಬಿಡೋದು. ಈಗಿನ ಕಾಲದಲ್ಲಿ ಅದೇ ಹೋಗಿ ಒಂದು ಪಾರ್ಟಿ ಮಾಡಿಬಿಡೋದು, ಅದು ಮಾಡೋದು ಅದಲ್ಲ ನೇಚರ್. ನೇಚರ್ ಅಂದಾಗ ಯು ಶುಡ್ ಫೀಲ್ ದಟ್. ಒಂದು ಶ್ರಮ ಪಟ್ಟು ಒಂದು ಫಾರೆಸ್ಟಲ್ಲಿ ಹೋಗ್ಬೋದು, ನೀವು ನೇಚರ್ ಜೊತೆ ಹೋಗ್ಬೋದು, ಆ ಸ್ಟ್ರೀಮ್ಸಲ್ಲಿ ವಾಕ್ ಮಾಡೋದಿರ್ಬೋದು, ನೇಚರ್ ಮೇಲೆ ಕ್ಲೈಮ್ ಮಾಡೋದಿರ್ಬೋದು, ಆ ಬಿಸಿಲು ಅನುಭವಿಸೋದಿರೋದು, ಆ ಚಳಿ ಇರ್ಬೋದು. ಅದನ್ನೆಲ್ಲ ಮಾಡಿದಾಗ ನಿಮಗೆ ಒಂದು ಪೇಷನ್ಸ್ ಲೆವೆಲ್ ಬರುತ್ತೆ. ಹೌದು, ನೀವು ಇಲ್ಲಿಂದ ಡೆಸ್ಟಿನೇಷನ್ಗೆ ಹೋಗ್ಬೇಕಾದ್ರೆ ಆ ಹರ್ಡಲ್ ಎಷ್ಟು ದೂರ ಏನು ಅನ್ನೋದು ಒಂದು ಪೇಷನ್ಸ್ ಲೆವೆಲ್ ಬರುತ್ತೆ. ಹೌದು, ಒಂದು ನಿಮ್ಗೊಂದು ಡಿಸಿಪ್ಲಿನ್ ಬರುತ್ತೆ ಲೈಫಲ್ಲಿ. ಸೊ ಒಂದು ಡೆಸ್ಟಿನೇಷನ್ಗೆ ಹೋಗ್ಬೇಕಂದ್ರೆ ಬೆಳಗ್ಗೆ ಎದ್ದೇಳಬೇಕು, ಹೀಗೆ ಹೋಗ್ಬೇಕು, ಹೀಗೆ ಬರಬೇಕು, ಹೀಗೆ ಅನ್ನೋದು ನೇಚರ್ ಹೇಳುತ್ತೆ. ಯಾರು ಹೇಳೋದಲ್ಲ. ನೀವು ಹೋಗ್ತಾ ಇದ್ರೆ ನೇಚರ್ ಹೇಳುತ್ತೆ ನೀವು ಬೆಳಗ್ಗೆನೇ ಬರಬೇಕು, ನನಗೆ ಸನ್ರೈಸ್ ನೋಡ್ಬೇಕಂದ್ರೆ ಬೆಳಗ್ಗೆನೇ ಬರಬೇಕು, ಸನ್ಸೆಟ್ ನೋಡಿದ್ರೆ ಇಷ್ಟೊತ್ತಿಗೆ ಹೋದ್ರೆ ಸನ್ಸೆಟ್ ಸಿಗುತ್ತೆ ಅಂತ ಯಾರು ಹೇಳಲ್ಲ, ನೇಚರ್ ಹೇಳುತ್ತೆ. ಹೌದು, ಸೊ ಅದೊಂದು ಲೈಫಲ್ಲಿ ಡಿಸಿಪ್ಲಿನ್ ಬರುತ್ತೆ. ಮತ್ತೆ ನಿಮ್ಗೊಂದು ಪೀಸ್ ಬರುತ್ತೆ. ಸೊ ಯಾರು ನಿಮಗೆ ನೀನು ಏನು ಹಾಕೊಂಡೆ, ನೀನು ಏನು ಹಾಕೊಂಡೆ ಅನ್ನೋ ಕೇಳಲ್ಲ. ನೀನು ಬಂದ, ನೀನು ಚೆನ್ನಾಗಿದೆಯಾ ಅನ್ನೋದೇ ಹೊರ್ತು ಬಿಟ್ರೆ ನೀನು ಯಾವುದೇ ಬೆಟ್ಟಕ್ಕೆ ಬಂದರೂ ನಿಮ್ಮ ಯಾವ ಕಾರು, ನಿಮ್ಮ ಯಾವ್ದು ಏನೂ ಬರಲ್ಲ. ಯು ಹ್ಯಾವ್ ಟು ಗೋ ಬೈ ಯೋರ್ ಫುಡ್. ಅದು ಯಾಕೆ ಹೋಗಕ್ಕೆ ಸಾಧ್ಯ? ನೀನು ಹೆಲ್ತಿ ಆಗಿದ್ರೆ ನೀನು ಹೋಗೋಕ್ಕಾಗೋದು. ಹೆಲ್ತಿ ಯಾರ ಕೈಯಲ್ಲಿದೆ? ನಿಮ್ಮ ಕೈಯಲ್ಲಿ. ಪ್ರಕೃತಿಯಲ್ಲಿ ನೀನು ಒಬ್ಬ. ಅಷ್ಟೇ. ನೀ ಒಂದು ಸ್ಮಾಲ್ ಒಂದು ಪ್ರಾಣಿ, ಸಾಸಿವೆ ಕಾಳಷ್ಟು ಪ್ರಕೃತಿ ಮುಂದೆ ಒಂದು ಮನುಷ್ಯ ಅಷ್ಟೇ. ಸೊ ಮತ್ತೆ ಪೀಸ್ಫುಲ್ ಆಗಿರುತ್ತೆ. ಮತ್ತೆ ನಿಮ್ಗೆ ನಾವು ಚಿಕ್ಕವರಿದ್ದಾಗ ನಾವು ಓದ್ಬೇಕಾದ್ರೆ ಡಿಪ್ರೆಷನ್, ಸೈಕಾಲಜಿ ಪದಗಳನ್ನ ನಾವು ಕೇಳೇ ಇಲ್ಲ. ನಾವು ಈಗ ನಾವು ಕೀಪ್ ಲಿಸನಿಂಗ್. ನಾವು ಸ್ಕೂಲ್ಸ್ಗೆಲ್ಲ ನಾವು ಟ್ರೈನ್ ಮಾಡಕ್ ಹೋದಾಗೆಲ್ಲ ಹೇಳ್ತಾನೆ ಇರ್ತಾರೆ. ಸೊ ದಿಸ್ ಇಸ್ ವಾಟ್ ಈಗಿನ ಜನರೇಷನ್ ಇದನ್ನ ಮಿಸ್ ಮಾಡ್ಕೊಳ್ತಾ ಇರೋದ್ರಿಂದ ಇವೆಲ್ಲ ಉದ್ಭವ ಆಗಿದೆ. ಈಗ ಮೊಬೈಲ್ಸ್ ಇದೆ, ಅದನ್ನೆಲ್ಲ ಸೈಡ್ ಗಿಡಿ. ಸೊ ದಟ್ ಈಸ್ ದೇರ್ ಫಾರ್ ಆಫ್ಟರ್ ಸರ್ಟನ್ ಏಜ್ ಅದು ಬರುತ್ತೆ. ನೀವು ಚೆನ್ನಾಗಿದ್ದಾಗ, ಹೆಲ್ತಿ ಆಗಿದ್ದಾಗ ಪ್ರಕೃತಿನ ಒಂದ್ಸರಿ ಹೋಗಿ
ಜಾಸ್ತಿ ಬೇಡ. ನೀವು ಹಿಮಾಲಯಸ್ಗೆ ಹೋಗ್ಬೇಕು ಇಲ್ಲ ವೆಸ್ಟರ್ನ್ ಘಾಟ್ಸ್ಗೆ ಹೋಗ್ಬೇಕಂದ್ರೆ ನಿಮ್ಮ ಮನೆ ಹತ್ರ ಒಂದು ಸಣ್ಣ ಗುಡ್ಡ ಇರ್ಬೋದು, ಒಂದು ಬೆಟ್ಟ ಇರ್ಬೋದು, ಇಲ್ಲ ಎಲ್ಲೇ ಒಂದಿರ್ಬೋದು, ಒಂದು ವಾಕ್ ಹೋಗಿ, ಒಂದು ಜನ ಇಲ್ದರ ಬೆಳಗ್ಗೆ ಜಲ್ದಿಂದ ಹೋಗಿ ಆ ಸನ್ರೈಸ್ ನೋಡಿ, ಆ ಬರ್ಡ್ಸ್ಗಳು ಫ್ಲೈಯಿಂಗು, ಬೆಳಗಿನ ಕ್ಲೌಡ್ಸ್ ಫಾರ್ಮೇಷನ್ಸು, ಅದೇ ನಿಮ್ಗೊಂದು ಖುಷಿ ಕೊಡುತ್ತೆ. ನಿಮಗೆ ಅಂತ 1 hour ನಿಮಗೆ ಅಂತ 1 hour ದೈಹಿಕವಾಗಿಟ್ಟಾಗ ನಿಮ್ಮ ಲೈಫಲ್ಲಿ ಆ ಡೇ ಟು ಡೇ ಒಂದು ಪೀಸ್ ಇರುತ್ತೆ, ಒಂದು ಮೆಂಟಲ್ ಸ್ಟ್ರೆಸ್ ಹೋಗುತ್ತೆ, ಆಮೇಲೆ ಕಾಮ್ನೆಸ್ ಬರುತ್ತೆ, ಡಿಸಿಪ್ಲಿನ್ ಬರುತ್ತೆ, ಫಿಟ್ನೆಸ್ ಅನ್ನೋದೊಂದು ಬರುತ್ತೆ. ನಿಮ್ಮ ಒಂದು ಲೈಫ್ ಒಂದು ಸಿಸ್ಟಮ್ಯಾಟಿಕ್ ಆಗಿ ಎಂಜಾಯಬಲ್ ಅಲ್ಲಿ ಇರ್ತೀರಾ, ಮತ್ತೆ ಖುಷಿಯಾಗಿರ್ತೀರಾ, ಲವ್ಲೋಕಿಯಲ್ಲಿ ಇರ್ತೀರಾ, ಹೆಲ್ತಿಗಿರ್ತೀರಾ, ಡಾಕ್ಟರ್ ಹತ್ರ ಹೋಗಲ್ಲ, ಮತ್ತೆ ನಿಮ್ಮ ಒಂದು ಕಮ್ಯುನಿಟಿನೇ ಇರುತ್ತೆ ವಿಚ್ ದೇ ಆರ್ ನಾಟ್ ಬಾದರ್ ಅಬೌಟ್ ನೀನು ಎಷ್ಟು ಸಂಪಾದನೆ ಮಾಡಿದೆ ಏನು ಮಾಡಿದೆ ಅನ್ನೋ ಕೇಳಲ್ಲ. ಬನ್ನಿ ಅಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗೋಣ, ಎಂಜಾಯ್ ಮಾಡೋಣ, ಕಾಫಿ ಕುಡಿಯೋಣ, ಟೀ ಕುಡಿಯೋಣ ಅನ್ನೋದೇ ಇರುತ್ತೆ ಹೊರತು ಪ್ರೆಸೆಂಟ್ ಅಲ್ಲಿ ಬದುಕ್ತಿರ್ತೀರಿ, ಆ ಮೂಮೆಂಟ್ನ ಎಂಜಾಯ್ ಮಾಡ್ಕೊಂಡಿರ್ತೀವಿ. ಸೊ ಇವೆಲ್ಲ ಯಾವಾಗ ನಿಮ್ಮ ಎಲ್ಲ ಬಿಟ್ಟು ನೀವು ನೇಚರಲ್ಲಿ ಒಬ್ಬರಾಗ್ತೀರಾ, ಅದು ನಿಮ್ಮ ಲೈಫ್ ಎಂಜಾಯ್ ಆಗುತ್ತೆ. ಒಳ್ಳೆ ಪಾಯಿಂಟ್, ತುಂಬ ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಹೀಗೇನೆ ನಿಮ್ಮಿಂದ ಕೇಳ್ತಾ ಇದ್ದೀನಿ ವಿನಯ್ ಜಿ, ನಮ್ಮ ವೀಕ್ಷಕರಿಗೆ ಒಂದು ಮಾತನ್ನ ನೀವು ತಿಳಿಸ್ಕೊಡ್ಬೇಕು. ಇವಾಗ ನೀವು ಅಡ್ವೆಂಚರಸ್ ಸ್ಪೋರ್ಟ್ಸ್ ಅಂತ ಬಂದ ತಕ್ಷಣ ಡಿಸಿಪ್ಲಿನ್ ಜೊತೆಗೆ ನೀವು ಕೆಲವು ಆರೋಗ್ಯದ ದೃಷ್ಟಿಯಿಂದ ಕೆಲವು ವಿಚಾರ ಹೇಳಿರ್ತೀರ. ಈಗ ಧೂಮಪಾನ ಮಾಡೋ ಹಾಗಿಲ್ಲ, ಆಲ್ಕೋಹಾಲು ಜಾಸ್ತಿ ತೊಗೊಳ್ಳೋ ಹಾಗಿಲ್ಲ, ನೆಮ್ಮದಿಯಾಗಿ ಇಷ್ಟವರು ನಿದ್ದೆ ಮಾಡಲೇಬೇಕು, ಸೊ ಇಷ್ಟು ನೀರು ಕುಡಿಬೇಕು, ಈ ರೀತಿ ಒಳ್ಳೆಯ ಆಹಾರ ಪೋಷಕಾಂಶಗಳು ಹೋಗಬೇಕು, ಇದೆಲ್ಲ ನಿಮ್ಮದೊಂದು ರೂಲ್ಸ್ ಇರುತ್ತೆ ನಿಮಗೆ. ಇದು ಸ್ಪೋರ್ಟ್ಸ್ ಪರ್ಸನ್ಗಳಿಗೆ ಅಲ್ಲ, ದಿನನಿತ್ಯ ನಮ್ಮೆಲ್ಲರಿಗೂ ಬೇಕಾದಂಥದ್ದೇ ಇದು. ಅದರಲ್ಲೂ ನೀವು ಸ್ಪೋರ್ಟ್ಸ್ ಪೀಪಲ್ ಈ ರೀತಿ ದೊಡ್ಡ ದೊಡ್ಡ ಯೋಜನೆಗಳಿಗೆ ತಯಾರಿ ನಡೆಸಬೇಕಾದ್ರೆ ನೀವು ಇದಕ್ಕೆ ತುಂಬಾ ಗಮನ ಕೊಟ್ಟಿರ್ತೀರಾ. ನನಗೆ ನಿಮ್ಮ ಶಿಷ್ಯ ವೀಣಾ ಹೇಳ್ತಾ ಇದ್ರು ಯಾವ ರೀತಿ ನಮಗೆ ಒಂದು ರೂಲ್ಸ್ ಹಾಕೊಟ್ಟಿದ್ರು ಅಂತ. ಇದು ಎಷ್ಟು ಮುಖ್ಯ ಅನ್ನೋದನ್ನ ಈಗಿನ ಜನರೇಷನ್ಗೆ ಸ್ಪೆಷಲಿ ಇದೊಂದು ಸಲಹೆ ನೀವು ಕೊಡಬೇಕು. ಹೌದು, ಲೈಫಲ್ಲಿ ನೀವು ಒಂದು ಹೆಲ್ತಿಯಾಗಿರ್ಬೇಕಂದ್ರೆ ನೀವು ಎಷ್ಟೇ ವರ್ಕೌಟ್ ಆದರೂ ದಟ್ ಈಸ್ ಓನ್ಲಿ 30 to 25% ಅಷ್ಟೇ. ನಿಮ್ಮ ಡೇ ಟು ಡೇ ನೀವು ಯಾವುದೇ ಜಿಮ್ ಹೋಗ್ತೀರಾ ಇಲ್ಲ ಫಿಟ್ನೆಸ್ ಮಾಡ್ತೀರಾ, ಇಟ್ಸ್ ಆಲ್ ಓನ್ಲಿ ಟೇಕ್ಸ್ ಅಬೌಟ್ 30 to 25% ಅಷ್ಟೇ ಅದ್ರ ಇಂಪ್ಯಾಕ್ಟ್. ರೆಸ್ಟ್ ಆಫ್ ದ ಥಿಂಗ್ ಈಸ್ ಯುವರ್ ಫುಡ್. 70% ಆ್ಯಂಡ್ ಅಬೋವ್ ಆರ್ ಯುವರ್ ಫುಡ್. ನೀವು ಹೇಗೆ ನೀವು ಊಟ, ನಿಮ್ಮ ಹೇಗೆ ಲೈಫ್ ಸ್ಟೈಲು, ನಿಮ್ಮ ನಿದ್ರೆ, ನಿಮ್ಮ ಮೆಂಟಲ್ ಹೇಗೆ ಸ್ಟೇಟಸ್ ಎಲ್ಲ ನಿಮ್ಮ ಊಟದ ಮೇಲೆ ಬರುತ್ತೆ. ಸೊ ತುಂಬ ನಾವು ಈಗಿನ ಕಾಲದಲ್ಲಿ ಹೇಳೋದಂದರೆ ಎಸ್, ಗೋ ಫಾರ್ ಹೋಮ್ಲಿ ಕುಕ್ ಫುಡ್. ಮತ್ತು ಮನೇಲಿ ಮಾಡಿರೋ ಊಟ ಮಾಡಿ, ಮನೆಯಲ್ಲೇ ಅಡುಗೆ ಮಾಡ್ತೀನಿ. ಎಸ್, ಒನ್ಸ್ ಇನ್ ಅ ವೈಲ್ ಓಕೆ, ಎಲ್ಲರೂ ಫೀಲ್ ಆಗುತ್ತೆ, ಗೋ ಹ್ಯಾವ್, ದಟ್ ಈಸ್ ಚೀಟ್ ಮಾಡ್ಬೋದು, ಬಟ್ ಡೋಂಟ್ ಸ್ಟಿಕ್ ಆನ್ ಟು ದಟ್. ಈಗಿನ ಮಕ್ಕಳಿಗೆ, ಈಗಿನ ಜನ್ರೇಷನ್ಸ್ಗೆ ಆ್ಯಂಡ್ ಈಗ ಪ್ಲಸ್ 30 years ನಾವು ನೋಡ್ತೀವಿ, ಬಿಕಾಸ್ ವಿ ಸಿ ಇನ್ ಬ್ಯಾಂಗ್ಳೂರ್, ಬಿಕಾಸ್ ಆಫ್ ಬಿಸಿ ದೇ ಟ್ರೈ ಟು ಆಪ್ಟ್ ಫಾರ್ ದಿ ಕ್ವಿಕೆಸ್ಟ್ ಫುಡ್ ಆ್ಯಂಡ್ ಜಂಕ್ ಫುಡ್ಸ್. ಬಟ್ ನಾವು ಏನು ಹೇಳೋದಂದರೆ ಗೋ ಹೋಮ್ ಕುಕ್ ಫುಡ್. ಇದೇ ಅಂತ ಅಲ್ಲ, ನೀವು ಇನ್ ಡೆಪ್ತಾಗಿ ಹೋಗ್ತೀರಾ, ನಮಗೆ ರೈಸು ಕಾರ್ಬೋ ಜಾಸ್ತಿ ಇರುತ್ತೆ, ಅದಿರುತ್ತೆ. ನೋ, ಎವ್ರಿಥಿಂಗ್ ಈಸ್ ಗುಡ್ ವೆನ್ ಯು ಟೇಕ್ ಇಟ್ ಲಿಮಿಟೆಡ್ ಆ್ಯಂಡ್ ವೆನ್ ಇಟ್ಸ್ ಕುಕ್ಡ್ ಅಟ್ ಹೋಮ್, ದಟ್ ವಿಲ್ ಆಲ್ವೇಸ್ ಹೆಲ್ದಿ. ಯಾಕಂದರೆ ನಮ್ಮ ಹಿಸ್ಟ್ರಿ, ನಮ್ಮ ಜನ್ರೇಷನ್ ಹಿಸ್ಟ್ರಿ ನೋಡಿದಾಗ ನಾವು ಆ ಟಾಪಿಕ್, ಆ ಪರ್ಟಿಕ್ಯುಲರ್ ರೀಜನಲ್ಲಿ ಏನು ಊಟ ಮುಂಚೆ ಮಾಡ್ಕೊಂಡು ಬಂದಿದ್ದಾರೆ ಅದನ್ನೇ ಫಾಲೋ ಮಾಡಿ. ಈಗ ನಾವು ಮೈಸೂರಲ್ಲಿ ಇದ್ವಿ, ನಮ್ಮ ಇಲ್ಲಿ ಕಲ್ಚರಲ್ ಬ್ರೋಕ್ಲಿ ಯಾವತ್ತು ಬೆಳೆದಿಲ್ಲ, ಯಾವತ್ತು ತಿಂದಿಲ್ಲ. ಹೌದು. ಮತ್ತೆ ನಾವು ಇಲ್ಲಿ ಆಪಲ್ ಅನ್ನೋದು ನಾವು ನೋಡೇ ಇಲ್ಲ. ಸೊ ನಮಗೆ ಆಪಲ್ ಸಪ್ಲಿಮೆಂಟ್ ಏನಿದೆ, ವಿ ಕ್ಯಾನ್ ಗೋ ಫಾರ್ ಸೀಬೆಹಣ್ಣು ಇದೆ, ಲೋಕಲ್ ಫ್ರೂಟ್ಸ್ ಇದೆ, ಬಾಳೆಹಣ್ಣು, ಸೀಬೆಹಣ್ಣು, ಹಲಸಿನಣ್ಣು. ಮತ್ತೆ ನಮ್ಮ ಈ ಕರ್ನಾಟಕದ ನಮ್ಮ ಈ ಏರಿಯಾದೆಲ್ಲ ಇಲ್ಲಿ ಅಷ್ಟು ಸಿಗೋ ಫ್ರೂಟ್ಸು, ಇಲ್ಲಿ ಅಷ್ಟು ಸಿಗೋ ತರಕಾರಿ, ಇಲ್ಲಿ ಅಷ್ಟು ಸಿಗೋ ಸೊಪ್ಪುಗಳು ಬೇರೆ ಎಲ್ಲೂ ನಿಮ್ಗೆ ಅಷ್ಟು ಸಿಗಲ್ಲ. ಒಂದೇ ಸೀಸನ್ ಎಲ್ಲ ಥರದ್ದು ನಿಮಗೆ ಆಪ್ಷನ್ಸು ಎಲ್ಲೂ ಸಿಗಲ್ಲ. ಅದನ್ನೇ ಲೋಕಲ್ನ ತಗೊಳ್ಳಿ, ತಿನ್ನಿ, ಮಜಾ ಮಾಡಿ. ಹೌದು, ಅದನ್ನ ಜೀರ್ಣ ಮಾಡ್ಕೊಳ್ಳಿ. ದೆರ್ ಇಸ್ ನಥಿಂಗ್, ಏನೋ ನನ್ನ ಪ್ರಕಾರ ದೆರ್ ಇಸ್ ನಥಿಂಗ್ ಲೈಕ್ ರಾಕೆಟ್ ಸೈನ್ಸ್ ಇನ್ ಯೋರ್ ಡಯಟ್. ಹೌದು, ಚೆನ್ನಾಗಿ ತಿನ್ನಿ, ಚೆನ್ನಾಗಿ ಕರಗಿಸಿ, ಚೆನ್ನಾಗಿ ಮಾತಾಡಿ, ಚೆನ್ನಾಗಿ ಖುಷಿಯಾಗಿ ವರ್ಕೌಟ್ ಮಾಡಿ, ಒಳ್ಳೇದು ಮಾತಾಡಿ, ಖುಷಿಯಾಗಿರಿ. ಸೊ ದಟ್ ವಿಲ್ ಬಿ ಅ ಹ್ಯಾಪಿ. ನನ್ನ ಪ್ರಕಾರ ಫಿಟ್ನೆಸ್ ಇಸ್ ಬಿಗ್, ಅದು ಒಂದು ದೊಡ್ಡ ವರ್ಲ್ಡ್, ಸಮುದ್ರನೇ. ಸೊ ನಾನು ಈ ಥರ ಫಿಟ್ ಇದ್ದೀನಿ, ಆ ಥರ ಫಿಟ್ ಇದ್ದೀನಿ. ಎವ್ರಿ ಸ್ಪೋರ್ಟ್ಸ್ ಹ್ಯಾಸ್ ಇಟ್ಸ್ ಓನ್ ಫಿಟ್ನೆಸ್ ಲೆವೆಲ್, ಹ್ಯಾಸ್ ಇಟ್ಸ್ ಓನ್ ವೇ ಆಫ್ ಲೈಫ್. ನಿಜ. ಆ್ಯಸ್ ಅ ಕಾಮನ್ ಪೀಪಲ್, ಆ್ಯಸ್ ಅ ನಾರ್ಮಲ್ ಪೀಪಲ್, ಫಿಟ್ನೆಸ್ ಅಂದರೆ ನನ್ನ ಪ್ರಕಾರ ವೆನ್ ಯು ಗೋ ಫಾರ್ ಸ್ಲೀಪ್ ಒಳ್ಳೆ ನಿದ್ರೆ ಬರಬೇಕು. ವೆನ್ ಯು ಗೋಸ್ ಫಾರ್ ವರ್ಕ್ ಈ ಶುಡ್ ಪೀಸ್ಫುಲಿ ಮಾಡಬೇಕು. ನಿಜ. ಒಬ್ಬರನ್ನ ಮೀಟ್ ಮಾಡಿದಾಗ ಖುಷಿಯಾಗಿ ಲವ್ಲವಿಕೆಯಿಂದ ಮಾತಾಡಬೇಕು. ಅದು ಒಂದು ಹೆಲ್ತಿ ಲೈಫ್, ಅದೊಂದು ಫಿಟ್ನೆಸ್. ನಿಮ್ಮ ಶೂಸ್ಲೆಸ್ ನೀವು ಕಟ್ಟಬೇಕು, ನಿಮ್ಮ ಕೆಲಸ ನೀವು ಮಾಡಬೇಕು, ನಿಮ್ಮ ದಿನನಿತ್ಯ ಕೆಲಸಗಳು ನೀವು ಮಾಡಿ ಆರಾಮಾಗಿರ್ತೀರಲ್ಲ, ಅದು ಫಿಟ್ನೆಸ್. ನೀವು 6 ಆ್ಯಪ್ಸು, ನೀವು ಅದು ಇದು, ದಟ್ ಈಸ್ ಆಲ್ ಅದರ್ ಪಾರ್ಟ್ ಆಫ್ ದ ಫಿಟ್ನೆಸ್. ಒಳ್ಳೆ ಪಾಯಿಂಟ್. ಪ್ರೊಫೆಷನಲ್
ಆಸ್ ಅ ಕಾಮನ್ ಪೀಪಲ್, ನಾವು ಒಂದು ಜನಸಾಮಾನ್ಯದಲ್ಲಿ ಯೋಚನೆ ಮಾಡಿದಾಗ ಕಾಮನ್ ಆಗಿ ದಿಸ್ ಇಸ್ ವಾಟ್ ಅಕಾರ್ಡಿಂಗ್ ಟು ಮಿ ಫಿಟ್ನೆಸ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಹೌದು, ಲೈಫ್ನ ಲೀಡ್ ಮಾಡಬೇಕು, ನಗ್ನಗ್ತಾ ಇರಬೇಕು, ಖುಷಿಯಾಗಿರ್ಬೇಕು. ನಾಳೆ ಯಾರೇ ನಿಮ್ಮ ಫ್ರೆಂಡ್ಸ್ ಸಿಕ್ಕಿದ್ರು, ಹೈ ಅವನ ಜೊತೆ ಹೋಗಿದ್ದೆ, ಚೆನ್ನಾಗಿತ್ತು, ಒಳ್ಳೆ ಟೈಮ್ ಸ್ಪೆಂಡ್, ದಟ್ ಈಸ್ ವಾಟ್ ಗುಡ್ ಅವರ ಕ್ರಿಯೇಟ್ ಮಾಡೋದನ್ನೇ ಫಿಟ್ನೆಸ್ ಅಷ್ಟೇ. ಸೂಪರ್. ತುಂಬ ಚೆನ್ನಾಗಿ ಹೇಳಿದ್ರಿ ಸರ್, ಇದು ತುಂಬ ಚೆನ್ನಾಗಿ ಹೇಳಿದ್ರಿ. ಇವಾಗ ಇಷ್ಟು ದೊಡ್ಡ ಒಂದು ಯೋಜನೆ ಮುಗಿಸ್ಕೊಂಡು ಬಂದಿದ್ದೀರಾ, ಮುಂದಿನ ನಿಮ್ಮ ಯೋಜನೆ ಏನು ಮಾಡಬೇಕು ಅಂತ ಅಂದ್ಕೋತಾ ಇದ್ದೀರಾ? ಮುಂದಿನ ಯೋಜನೆಗಳು ತುಂಬಾ ಇದೆ. ಸೊ ಆಲ್ರೆಡಿ ಪ್ಲಾನ್ ಆಗ್ತಾ ಇದೆ. ಅದಕ್ಕೆ ಸ್ವಲ್ಪ ಟೈಮ್ ಬೇಕು. ಇದೆ, ಯೋಜನೆಗಳು ತುಂಬಾ ಇದೆ. ಈಗ ತಾನೇ ನಾವು ಬಂದಿದ್ದೀವಿ, 1 ತಿಂಗಳು ಮನೆ ಆಚೆ ಇದೀವಿ. ಸೊ ನಮ್ಮ ಸೈಕ್ಲಿಸ್ಟ್ ಅವರು ಬಂದಿದ್ದಾರೆ. ಸೊ ಅವ್ರಿಗೆ ಸ್ವಲ್ಪ ಟೈಮ್ ಕೊಡೋಣ, ಈಗಲೇ ತಲೆ ತಿನ್ನೋದು ಬೇಡ, ಆಮೇಲೆ ನಿಧಾನಕ್ಕೆ ಅವ್ರಿಗೆ ಅದು ನಮ್ಗೆ ಹೇಗೆ ಹೇಳ್ಬೇಕು, ಎಲ್ಲಿ ಹೇಳ್ಬೇಕು, ಎಲ್ಲಿ ಟ್ರಿಗರ್ ಮಾಡ್ಬೇಕು ಅನ್ನೋದು ಗೊತ್ತಿದೆ, ಮಾಡ್ತೀನಿ. ಈಗ ನಾನು ಸ್ವಲ್ಪ ಬಿಸಿ ಇದ್ದೀನಿ. ಈಗ ಸ್ವಲ್ಪ ವೆಸ್ಟರ್ನ್ ಘಾಟ್ಸ್, ಈಸ್ಟರ್ನ್ ಘಾಟ್ಸ್ ಟ್ರಕ್ಸ್, ಸ್ಕೂಲ್ಸ್, ಕಾಲೇಜಸ್ ಅವ್ರ ಕಡೆಯಿಂದ ಟ್ರಕ್ಸ್ ಎಲ್ಲ ಆರ್ಗನೈಸ್ ಮಾಡ್ತಾ ಇದ್ವಿ. ಎವ್ರಿ ವೀಕೆಂಡ್ ಐ ಆಮ್ ಬಿಸಿ ವಿತ್ ದಟ್. ವೀಕ್ ಡೇಸ್ ನಮ್ದು ಆಲ್ಮೋಸ್ಟ್ ಎಲ್ಲ ನಾವು ಡಾಕ್ಟರ್ಸ್ಗಳು ಇದ್ದಾರೆ, ಡಾಕ್ಟರ್ಸ್ ಬ್ಯಾಚಸ್ ಇದೆ. ಟೇಕಿಂಗ್ ದೆಮ್ ಫಾರ್ ಟ್ರಕ್ಸ್. ಕುಮಾರ ಪರ್ವತ ಇರ್ಬೋದು, 9 ಗುಡ್ಡ ಇದೆ. ನಮ್ಗೆ ಈಗ ರೀಸೆಂಟ್ ಆಗಿ ಈಗ ಒಂದು NCC ಬ್ಯಾಚಸ್ ಇದೆ, ಅವ್ರಿಗೊಂದು KP ಕರ್ಕೊ ಪ್ಲಾನ್ಸ್ ಇದೆ. ಸೊ ನಾವು ವೀಕೆಂಡ್ಸ್ ಆಲ್ ವಿಲ್ ಬಿ ಬಿಸಿ. ಸೊ ವೀಕ್ ಡೇಸ್ ಆರಾಮಾಗಿ ಮನೆ ಐ ಆಮ್ ಎಂಜಾಯಿಂಗ್ ವಿತ್ ಫ್ಯಾಮಿಲಿ. ಸ್ಮಾಲ್ ಮಗ ಇದ್ದಾನೆ, ಎಂಜಾಯಿಂಗ್ ಇದೆ. ಅಂಡ್ ಯಾವಾಗ ಟೈಮ್ ಸಿಗುತ್ತೆ ಈ ತರ ಫಿಟ್ನೆಸ್ ಬರ್ತೀವಿ, ವಾಕಿಂಗ್ ಬರ್ತೀವಿ, ಬೆಟ್ಟ ಇದೆ. ಸೊ ಮೈಸೂರಲ್ಲಿ ಒಂಥರ ಜೀವನ ನೆಮ್ಮದಿಯಾಗಿದೆ ಸರ್, ನಿಜವಾಗ್ಲೂ. ಮೈಸೂರು ಅಂದ ತಕ್ಷಣ ಬ್ಲೆಸ್ಡ್ ಅಲ್ವಾ? ನಮ್ಗೆ ಎಲ್ಲೇ ಹೋದ್ರು ಪರಿಸರ, ವಾತಾವರಣಕ್ಕೆ ಅಂಟ್ಕೊಂಡೇ ಇರ್ತೀವಿ. ಹೌದು, ಅಂತ ಅಷ್ಟು ದೊಡ್ಡ ಮಟ್ಟದ ಟ್ರಾಫಿಕ್ ಪ್ರಾಬ್ಲಮ್ ಇರಲ್ಲ. ಹೌದು, ಇಲ್ಲಿ ಒಂಥರ ಆರಾಮಾಗಿರುತ್ತೆ ಜೀವನ, ಎಲ್ಲಿ ಹೋದ್ರು ಪಾರ್ಕಿಂಗ್ ಸಿಗುತ್ತೆ. ಹೌದು, ನೆಮ್ಮದಿಯಾಗಿದೆ. ಹೌದು, ನಮ್ಗೆ ನಾವು ಜಾಸ್ತಿ ಫೋನ್ಗಿಂತ ನಮ್ಮ ಫ್ರೆಂಡ್ಸ್ ಮೀಟ್ ಮಾಡೋಕಂದ್ರೆ ಗಾಡಿಲಿ ಹೋಗಿ ಮೀಟ್ ಮಾಡ್ಕೊಂಡು ಬರ್ತೀವಿ. ಅದು ಒಂದು ನಮ್ಗೆ ಕನೆಕ್ಟಿಂಗ್ ಜಾಸ್ತಿ ಇದೆ. ನಾನು ಇಲ್ಲಿ ಮೈಸೂರಲ್ಲಿ ಓದ್ಬೇಕಾದ್ರೆ ನಿಮಗೆ ಹೇಳ್ಬೇಕು ವಿನಯ್ ಜಿ, ನನ್ನ ಹತ್ರ ಇದ್ದಿದ್ದು ಪೂರ್ತಿ ಕಾಲೇಜು ಮುಗಿಸೋವರ್ಗುನೆಲ್ಲ ನನಗೆ ಸೈಕಲ್ ರಾಣಿ ಅಂತ ಕರೆಯೋರು. ಸೈಕಲ್ ಅಲ್ಲೇ ನನ್ನ ಜೀವನ ಮುಗಿಸಿರೋದು ನಾನು. ಯಾವಾಗ ಎಲ್ಲ ಹೋಗ್ಬೇಕಂದ್ರೂ ಸೈಕಲ್, ಮೈಸೂರಲ್ಲಿ ಸಾಧ್ಯ ಅದು. ಒಂದ್ ಕಡೆ ಆರಾಮಾಗಿ, ಆಮೇಲೆ ಅವಾಗ ಇಷ್ಟು ಟ್ರಾಫಿಕ್ ಇರ್ತಿರ್ಲಿಲ್ಲ, ಆರಾಮಾಗಿ ಇದ್ವಿ. ಈಗ ಸ್ವಲ್ಪ ಮೈಸೂರು ಡೆವಲಪ್ ಆಗ್ತಾ ಇದೆ, ಸ್ವಲ್ಪ ಜಾಸ್ತಿ ಡೆವಲಪ್ ಬೇಕು. ಯಾಕಂದ್ರೆ ಡೆವಲಪ್ಮೆಂಟ್ ಬೇಕು, ಎಂಪ್ಲಾಯ್ಮೆಂಟ್ ಬೇಕು. ಸೊ ಅವೆಲ್ಲ ಇರ್ಬೇಕು. ಅದ್ರ ಜೊತೆಗೆ ನಾವು ಪರಿಸರನು ಉಳಿಸ್ಕೊ ಹೋಗೋದು ನಮ್ ಜವಾಬ್ದಾರಿ. ನಿಜ. ನಾವು ಸರ್ಕಾರಕ್ಕೆ ಹೇಳೋದಲ್ಲ, ನಮ್ಮ ಮನೆ ಹತ್ರ ನಮ್ಮ ಜಾಗ ಇದೆ, ಎಲ್ಲೆಲ್ಲಿ ಪರಿಸರ ಇದೆ ಅದನ್ನ ಉಳಿಸೋಣ, ಬೆಳೆಸೋಣ. ಇದ್ರದ್ದು ಹೆರಿಟೇಜ್ ನ ಉಳಿಸ್ಕೊ ಹೋದ್ರೆ ನಮ್ಮ ಪೀಳಿಗೆಗೂ ತುಂಬಾ ಚೆನ್ನಾಗಿದೆ. ಅಬ್ಸಲ್ಯೂಟ್ಲಿ. ವಿನಯ್ ಜಿ, ನೀವು ತುಂಬಾ ಬ್ಯುಸಿ ಇರ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. 100 ಮಕ್ಕಳನ್ನ, ಯುವತಿಯರನ್ನ ನೀವು ತರಬೇತಿ ಕೊಡ್ತಾನೆ ಇರ್ತೀರಾ. ಅದರಲ್ಲಿ ನನಗೆ ಸಮಯ ಕೊಟ್ರಿ ನೀವು, ನಿಮಗೆ ತುಂಬ ತುಂಬ ಧನ್ಯವಾದಗಳು. ಆಮೇಲೆ ಉಪಯುಕ್ತ ಮಾಹಿತಿಯನ್ನು, ಸಲಹೆಗಳನ್ನು ನೀವು ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದೀರಾ. ತುಂಬ ಧನ್ಯವಾದಗಳು ವಿನಯ್ ಜಿ ನಿಮಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೀವು ನಮಗೆ ಇದೊಂದು ಸಮಯ ಕೊಟ್ಟಿದ್ದೀರಾ ಹಂಚ್ಕೊಳ್ಳೋಕ್ಕೆ, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ನೀವು ಬೆಂಗಳೂರಿಂದ ಬಂದಿದ್ದೀರಾ ಅಂತ ಗೊತ್ತಾಯಿತು. ಸೊ ತುಂಬ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಂಗೆ ಮೈಸೂರಿಗೆ ಯಾವಾಗ ಬರೋಕ್ಕೂ ಖುಷಿ ಆಗುತ್ತೆ, ಯಾಕಂದರೆ ನಾನು ಹುಟ್ಟು ಬೆಳೆದ ಊರಿದು. ಯಾವಾಗ ಮೈಸೂರಿಗೆ ಬರಬೇಕಂದ್ರೆ ಒಂಥರ ಖುಷಿ ನನಗೆ. ಸೊ ಥ್ಯಾಂಕ್ ಯು ನಿಮಗೆ ತುಂಬ. ಥ್ಯಾಂಕ್ ಯು ಮೇಡಮ್. ಆಮೇಲೆ ನಮ್ಮ ವೀಕ್ಷಕರಿಗೆ ಇದೇ ರೀತಿಯಾದಂಥ ಉಪಯುಕ್ತ ಮಾಹಿತಿ ಇರುವಂಥ ಕಾರ್ಯಕ್ರಮಗಳನ್ನು ನಿಮಗೆ ತರೋ ಪ್ರಯತ್ನ ನಡೆದೇ ಇರುತ್ತೆ. ನಿಮ್ಮ ಸಮಯಕ್ಕೂ ಕೂಡ ಧನ್ಯವಾದಗಳು. ಧನ್ಯವಾದಗಳು.